वैशाय नमः ओम यज्ञमायाय नमः ओम सोमाय नमः ओम पंचवक्त्राय नमः ओम सदाशिवाय नमः ओम विश्वेश्वराय नमः ओम वीरभद्राय नमः ओम धनानाथाय नमः ओम अज्ञानाय नमः ओम हिरण्यरेतसे नमः ओम दुर्दुष्याय नमः ओम विदिशाय नमः ओम अनर्थाय नमः ओम भूषणभूषणाय नमः ओम सर्वदाय नमः ओम सुभद्राय नमः ओम त्रिलोकाय नमः ओम विष्णुवाय नमः ओम नारायणाय नमः ओम भवानीराय नमः ओम विष्णवे नमः ओम मधुसूदनाय नमः ओम श्रीविक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः ओम विश्वनाथाय नमः ओम महेश्वराय नमः ओम महेश्वराय नमः ओम संकर्षाय नमः ओम वासुदेवाय नमः ओम श्री सारिधामाय नमः विद्याधर विशां गणेशे योपां पुष्पमेरा पुष्पवान् प्रजावान् कृष्णावते चन्द्रमावां पुष्पं पुष्पवान् प्रजावान् भवते हरिं देवताभ्यो नमः पुष्पमालां समर्पयामि ग्रन्थकविजानाभिः सर्वगुणं समूहार्पय वन्दनार्थो मोक्षमामृतां हरिं देवताभ्यो नमः वरदपुष्पास्तु हरिं देवताभ्यो नमः मङ्गलीहानन्दकलिष्ठे ओम समर्पयामि श्रद्धा देवी सौभाग्यदायिनी श्रद्धा देवोत्साहके सुचेष्टं प्रतिगृह्यतां हरिद्रपूर्णं समर्पयामि सर्वमङ्गलमाङ्गल्ये सर्वार्थसाधिके शरण्ये त्र्यम्बके देवी नारायणी नमोस्तुते रात्रिकाभ्यो नमः ओम जय गाय विनायाय नातुं यज्ञपते दैवी स्वस्ति वसुनः ऊर्ध्वनिगातरे जलशमनो सुरिपदे चतुष्पदे दशताभ्यो नमः कुङ्कुमहर्षविधानकरिष्ये ओम सर्वताभ्यो नमः ओम मोहपते नमः ओम वसीते नमः ओम विकाय नमः ओम श्रीगोदे नमः अन्नपदे नमः मादरशक्ते नमः ओम मूलपदे नमः ओम जगन्नाय नमः ओम जगत्प्रियाय कुङ्कुमार्चनपूजां समर्पयामि सर्वताभ्यो नमः ओम केशवाय नमः ओम माधवाय नमः ओम गोविन्दाय नमः ओम विष्णवे नमः मधुसूदनाय नमः विक्रमाय नमः ओम वामनाय नमः ओम श्रीधराय नमः ओम ऋषिकेशाय नमः पद्मनाभाय नमः ओम सर्वताभ्यो नमः नामपूजां समर्पयामि मङ्गलीहानन्दकलिष्ठे ओम हिरण्यं पात्रो मदं पूर्णं ददाति ಅಮೃತೇಶ್ವರ ಅಂತ 1196ರಲ್ಲಿ ವಿಷ್ಣುವರ್ಧನನ ಮೊಮ್ಮಗ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಕಟ್ಟಿರುತ್ತಾರೆ. ಈ ದೇವಸ್ಥಾನವನ್ನ ಇಲ್ಲೂ ಕಟ್ಟಲಿಕ್ಕೆ ಕಾರಣ ಏನು ಅಂದ್ರೆ, ಹೊಯ್ಸಳರ ಸಾಮ್ರಾಜ್ಯ ಇಲ್ಲಿವರೆಗೂ ಹಬ್ಬಿತ್ತು. ಬೇಲೂರು ಹಳೆಬೀಡು ಕಡೆಯಿಂದ ಭದ್ರಾವತಿ ಮತ್ತು ಶಿವಮೊಗ್ಗದ ಕಡೆಯಲ್ಲಿ ಹಿಂದೆ ಗುರುಜರು ಅನ್ನೋ ವಂಶದವರು ಆಳ್ತಾ ಇದ್ರು. ಅವ್ರು ಆಗಾಗಿ ಬಂದು ಹೊಯ್ಸಳರಿಗೆ ತೊಂದರೆ ಕೊಡ್ತಾ ಇದ್ದ ಕಾರಣ ಯುದ್ಧ ಮಾಡಿ ಇವ್ರನ್ನ ಓಡಿಸ್ಕೊಡ್ಬೇಕು ಅಂತ ನಿರ್ಣಯ ಮಾಡಿ ಯುದ್ಧ ಮಾಡಿದ್ರು. ಆ ವಿಷ್ಣುವರ್ಧನನ ಮೊಮ್ಮಗನ ಹತ್ರ ಒಬ್ಬ ಸೇನಾಧಿಪತಿ ಇದ್ದಂತೆ ದಂಡನಾಯಕ. ಅವನ ಹೆಸರನ್ನ ಶಿಲಾಶಾಸ್ತ್ರದಲ್ಲಿ ಬರೆದಿದ್ದಾರೆ, ಅಮಿತಯ್ಯ ನಾಯಕ ಅಂತ. ಸೈನ್ಯವನ್ನ ಒಟ್ಟುಗೂಡಿಸಿಕೊಂಡು
ಅದಾದ್ಮೇಲೆ ಒಳಗಡೆ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿಸ್ಬೇಕು, ಕೆತ್ತನೆಯನ್ನೇ ಮಾಡಬಾರ್ದು ಅಂತ ಹೇಳಿ ನೇಪಾಳಕ್ಕೆ ಹೋಗಿ ಗಂಡಕಿ ನದಿಯಿಂದ ಸಾಲಿಗ್ರಾಮ ಶಿವಲಿಂಗವನ್ನ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ವಿಶೇಷ. ಎಲ್ಲ ದೇವಸ್ಥಾನಗಳಲ್ಲಿ ಶಿವಲಿಂಗವನ್ನ ಕೆತ್ತನೆಯನ್ನ ಮಾಡಿದ್ರೆ ಇಲ್ಲಿ ಕೆತ್ತನೆಯನ್ನೇ ಮಾಡಿಲ್ಲ. ಅಗ್ನಿ ಸಾಲಿಗ್ರಾಮ ಶಿವಲಿಂಗ, ಆ ಲಿಂಗವನ್ನು ಜನವರಿ 14 ಮಕರ ಸಂಕ್ರಾಂತಿ ಹಬ್ಬದ ದಿನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ 800 ವರ್ಷಗಳ ಹಿಂದೆ. ಪ್ರತಿ ವರ್ಷ ಜನವರಿ 14 ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯ ಪೂರ್ವದಲ್ಲಿ ಉದಯಿಸಿದ ಕ್ಷಣ ಸೂರ್ಯನ ಕಿರಣ ಶಿವಲಿಂಗದ ಮೇಲೆ ಬೀಳುತ್ತೆ ನೇರವಾಗಿ. ವರ್ಷಕ್ಕೆ ಒಂದೇ ಸಾರಿ 10 ನಿಮಿಷಗಳ ಕಾಲ. ಅದನ್ನ ನೋಡಿದ್ರೆ ಮಹಾಪುಣ್ಯ ಅಂತ ಹೇಳಿ ತುಂಬಾ ಜನ ಭಕ್ತಾದಿಗಳು ಹೊರಗಡೆಯಿಂದ ಬಂದಿರ್ತಾರೆ. ಆ ದಿನ ಈ ಊರಿನಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿರ್ತಾರೆ. ಆ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ದೇವರಿಗೆ ಅಮೃತೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಅದರ ತುಂಬಿ 900 ವರ್ಷ ನಡೀತಾ ಇದೆ. 1112ನೇ ಶತಮಾನ. ದೇವಸ್ಥಾನವನ್ನ 42 ವರ್ಷಗಳ ಕಾಲ ಬೆಣ್ಣೆ ಆಗಿರುತ್ತೆ. ಹೊರಗಡೆ ಬಂದ ನಂತರ ಗಟ್ಟಿಯಾಗಿಬಿಡುತ್ತೆ. ದೇವಸ್ಥಾನವನ್ನು ಕಟ್ಟಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಆದ್ಮೇಲೆ ಹೊರಭಾಗದ ಗೋಡೆಗಳ ಮೇಲೆ ಒಂದ್ ಕಡೆ ರಾಮಾಯಣ, ಒಂದ್ ಕಡೆ ಮಹಾಭಾರತ, ಒಂದ್ ಕಡೆ ಭಾಗವತ, 3 ಕಥೆಗಳಿದೆ. ಬಂದಂತ ಭಕ್ತರು ದೇವರ ದರ್ಶನವನ್ನು ಮಾಡಿ ರಾಮಾಯಣ ಮಹಾಭಾರತವನ್ನು ಕೇಳಲಿ, ನೋಡ್ಲಿ, ತಿಳ್ಕೊಳ್ಳಿ ಅಂತ ಕಲ್ಲಲ್ಲಿ ಕಲೆಯನ್ನು ಅರಳಿಸಿದರೆ. ಒಂದು ರೌಂಡ್ ಪ್ರದಕ್ಷಿಣೆ ಮಾಡ್ದಂಗೆ ಆಗ್ಬೇಕು, ನೋಡ್ದಂಗೆ ಆಗ್ಬೇಕು. ಆರತಿ ಇದೆ, ಅದು ಹೊರಗಡೆ ನೋಡೋಣ. ಮುಂಚೆ ನೋಡಿ, ಅಗ್ನಿ ಸಾಲಿಗ್ರಾಮ ಶಿವಲಿಂಗ ನೇಪಾಳದ ಗಂಡಕಿ ನದಿಯಿಂದ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ವಿಶೇಷ. ಬಲಗಡೆ ಬ್ರಹ್ಮರೂಪ, ಎಡಗಡೆ ವಿಷ್ಣು ರೂಪ, ಮಧ್ಯದಲ್ಲಿ ಶಿವರೂಪ. ಆ ಲಿಂಗಕ್ಕೆ ಮುಖವಾಡ, ನಾಗಾಭರಣ, ಬಂಗಾರದ ಕವಶಗಳಿದೆ. ಸಾಲಿಗ್ರಾಮ ಶಿವಲಿಂಗವನ್ನ ಮುಚ್ಚಬಾರದು. ಬಂದಂತ ಭಕ್ತರು ನೇರವಾಗಿ ದರ್ಶನ ಮಾಡಬೇಕು ಅಂತ ಅದು ಯಾವಾಗಲೂ ಓಪನ್ ಆಗಿರುತ್ತೆ. ಅದನ್ನು ವಿಶೇಷ ದಿನಗಳಲ್ಲಿ ಹಾಕ್ತಾರೆ. ಶಿವರಾತ್ರಿ, ಸಂಕ್ರಾಂತಿ, ಶ್ರಾವಣ ಮಾಸದಲ್ಲಿ ಹಾಕಿ ಅಲಂಕಾರ ಮಾಡ್ತಾರೆ. ಶಾಲಿಗ್ರಾಮ ಲಿಂಗವಾದ್ರಿಂದ ತ್ರಿಕಾಲ ಪೂಜೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಇಲ್ಲಿ ನೋಡಿ ದೀಪ ಇದೆ. ಇದು 200 ವರ್ಷದ ದೀಪ, ನಂದಾದೀಪ. ಸುಮಾರು 200 ವರ್ಷಗಳಿಂದ ಉರಿಯುವ ನಂದಾದೀಪ. ಒಮ್ಮೆ ಕೆಮ್ಮಣ್ಣಗುಂಡಿಗೆ ಮೈಸೂರು ಮಹಾರಾಜರು ಬಂದಾಗ ಸಾಲಿಗ್ರಾಮ ಲಿಂಗವನ್ನು ನೋಡ್ಬೇಕು. ಸಾಲಿಗ್ರಾಮ ಲಿಂಗ ದರ್ಶನಂ ಸರ್ವನಾಶ ಪಾಪಂ ಅಂತ ಹೇಳ್ತಾರೆ. ಅವರು ಇಂಥ ಸಾಲಿಗ್ರಾಮ ಲಿಂಗವನ್ನು ದರ್ಶನ ಮಾಡಬೇಕು ಅಂತ ಕರ್ಕೊಬಂದ ಸಮಯದಲ್ಲಿ ಕರೆಂಟ್ ಇಲ್ಲ, ದೇವಸ್ಥಾನದಲ್ಲಿ ಬೆಳಕಿರ್ಲಿಲ್ಲ. ಅವ್ರ ಕೈಯಲ್ಲಿ ಒಂದು ದೀಪವನ್ನು ಹಚ್ಚಿದ್ರಂತೆ ಈ ಊರಿನ ಹಿರಿಯವರು. ಅಂತ ಮಹಾನುಭಾವರು ಹಚ್ಚಿಟ್ಟಂತ ದೀಪ ಆರಬಾರ್ದು, ಕೆಟ್ಟರೆ ಕೆಡಕ್ ಬರುತ್ತೆ ಅಂತ ಹೇಳಿ 200 ವರ್ಷದಿಂದ ಕಾಪಾಡ್ಕೊಂಡ್ ಬರ್ತಿದ್ದಾರೆ. ದೀಪ ಉರಿತಾನೆ ಇದೆ, ದೀಪ ಆರಿಲ್ಲ. ಆ ರೀತಿ ಮೇಂಟೆನೆನ್ಸ್ ನಡೀತಾ ಇದೆ. ಎಣ್ಣೆ ಡಬ್ಬವನ್ನ ಊರಿನವರು ಫ್ರೀ ಸಪ್ಲೈ ಮಾಡ್ತಾರೆ ರೊಟೇಷನ್ ಪ್ರಕಾರ. ಹೊರಗಿನ ಭಕ್ತಾದಿಗಳು ಸಹ ಎಣ್ಣೆಯನ್ನ ಹಾಕ್ತಾರೆ. 200 ವರ್ಷದಿಂದ ಹೋಗ್ಲಿ ದೇವರಿರುತ್ತೋ ಬಾಗಿಲಲ್ಲ ಅದನ್ನು ಕೆತ್ತನೆ ಮಾಡಿರ್ತಾರೆ ನೋಡಿ. ಹೊಯ್ಸಳ ದೇವಸ್ಥಾನಗಳಲ್ಲಿ ಮಾತ್ರ ಬಲಗಡೆ ಬ್ರಹ್ಮರೂಪ, ಎಡಗಡೆ ವಿಷ್ಣು ರೂಪ, ಮಧ್ಯದಲ್ಲಿ ಶಿವರೂಪ. ಸತ್ಯಂ ಶಿವಂ ಸುಂದರಂ. ಇಲ್ಲಿ ಲಿಂಗಗಳ ಒಳಗಡೆ ಅದೇ ರೂಪ ಇದೆ. ಇಲ್ಲೊಂದು ಪ್ರಾಣಿ ಇದೆ ನೋಡಿ. ಶಿಲ್ಪಿ 4-5 ಪ್ರಾಣಿಗಳ ಅವಯವಗಳಿಗೆ ಹೋಲಿಕೆ ಮಾಡಿ ಕೆತ್ತನೆ ಮಾಡಿದ್ದಾರೆ. ಸಿಂಹದ ಪಾದ, ಆನೆಯ ಶರೀರ, ಮೊಸಳೆ ಬಾಯಿ, ನವಿಲಿನ ಬಾಲ. ಈ ಪ್ರಾಣಿಗೆ ಶಾರ್ದೂಲ, ಮಕರ, ಶರಭ ಅಂತ ಹೇಳ್ತಾರೆ. ಇನ್ನೊಮ್ಮೆ ನೋಡಿ, ಸಿಂಹದ ರೀತಿಯಲ್ಲಿ ಕಾಲು, ಆನೆ ರೀತಿಯಲ್ಲಿ ಶರೀರ, ಮೊಸಳೆ ಆಕಾರದಲ್ಲಿ ಬಾಯಿ, ನವಿಲಿನ ಆಕಾರದಲ್ಲಿ ಬಾಲ. ಮಕರ ತೋರಣಗಳು. ಗಾಳಿ ಬೆಳಕಿಗೋಸ್ಕರವಾಗಿ ಕಲ್ಲಿನ ಕಿಟಕಿ ಮಾಡಿಟ್ಟು ಹೋಗಿದ್ದಾರೆ. ಜಾಲಾಂಧ್ರಗಳು, ವೆಂಟಿಲೇಷನ್ ಅಂತ ಹೇಳ್ತೀವಿ ನಾವು ಮನೆಗಳಲ್ಲಿ. ಅವತ್ತಿನ ಕಾಲದಲ್ಲಿ ಬಹಳ ವಿಶೇಷವಾದ ಗ್ರಿಲ್ಸ್ ಅಂತ ಮಾಡಿ ಹಾಕೊಳ್ಳಲ್ವಾ. 800 ವರ್ಷಗಳ ಹಿಂದೆ ವಿಶೇಷವಾಗಿ ಒಳ್ಳೆ ಕಲ್ಲಿನ ಕಿಟಕಿಗಳು ಮಾಡಿಟ್ಟು ಹೋಗಿದ್ದಾರೆ ನೋಡಿ. 800 ವರ್ಷಗಳ ಹಿಂದೆ ಕಲ್ಲಿನ ಕಿಟಕಿಗಳು ಮಾಡಿಟ್ಟು ಹೋಗಿದ್ದಾರೆ. ನಮ್ಮ ಹೆಣ್ಮಕ್ಳು ಬಾಗಿಲಿಗೆ ಲೇಸ್ ವರ್ಕ್ ಅಂತ ಹಾಕೊಳ್ತಾರೆ ಇವತ್ತಿನ ಕಾಲದಲ್ಲಿ. 800 ವರ್ಷಗಳ ಹಿಂದೆ ಸೂಕ್ಷ್ಮವಾಗಿ ಸುಂದರವಾಗಿ ಕಲ್ಲಲ್ಲಿ ಕಲೆಯನ್ನು ಅರಳಿಸಿದ್ದಾರೆ. ಬಹಳ ವಿಶೇಷ. ಇಲ್ಲಿ ನೋಡಿ, ಅಮೃತಾಪುರ ದೇವಸ್ಥಾನದಲ್ಲಿ ಬಹಳ ವಿಶೇಷ ಅಂದ್ರೆ ಇಲ್ಲಿ ನೋಡಿ ಮೇಲ್ಗಡೆ ಕಣ್ಣುಗಳು, ಹುಬ್ಬುಗಳು, ಕೈ ಬೆರಳು, ನುಗುರುಗಳು ತುಂಬಾ ಚೆನ್ನಾಗಿದೆ. ಅಮೃತಾಪುರ ದೇವಸ್ಥಾನದ ಒಳಭಾಗದ ನವರಂಗದ ಮೇಲ್ಚಾವಣಿಯಲ್ಲಿ ಪ್ರೇಕ್ಷಕರ ಮನಸ್ಸನ್ನು ಆಕರ್ಷಿಸುವಂತಹ ನಟರಾಜನ ವಿಗ್ರಹವಿದೆ. ಇದಕ್ಕೆ ತ್ರಿಮೂರ್ತಿಗಳ ವಾಸಸ್ಥಾನ ಅಂತ ಶಿಲ್ಪಿ ಕಲ್ಪನೆ ಮಾಡಿದರೆ. ಸುತ್ತಲೂ ಒಳಗಡೆ ಇರತಕ್ಕಂತಹದ್ದು ಕಮಲದವನ ಆಕಾರದ ಸಂಕೇತ, ಬ್ರಹ್ಮನ ಸಂಕೇತ. ಆ ಶಿವನ ಸುತ್ತಲೂ ಚಕ್ರವನ್ನು ಆಧರಿಸಿದ ಶಿಲ್ಪಿ, ಇದು ವಿಷ್ಣು ಸಂಕೇತ. ಒಳಗಡೆ ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ನಿರಂತರವಾಗಿ ಜಾಗದಲ್ಲಿ ಇರ್ತಾರೆ. ಒಟ್ಟು ಈ ರೀತಿ ಗೋಪುರಗಳು 42 ಇದೆ. ಒಳಗಡೆ ಹೊರಗಡೆ ಒಂದಿದ್ದ ಹಾಗೆ ಒಂದಿಲ್ಲ. ಇಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ ಸುತ್ತಲೂ. ಅದನ್ನು ಗಮನಿಸಿ. ಇಲ್ಲಿಂದ ಶುರುವಾಗುತ್ತೆ. ಇಂದ್ರನಿಗೆ ಐರಾವತ ಇದೆ, ಆನೆ. ಆಗ್ನೇಯ ದಿಕ್ಕಿನ ಅಧಿಪತಿ ಅಗ್ನಿಗೆ ಟಗರು, ದಕ್ಷಿಣಕ್ಕೆ ಯಮ, ಯಮನಿಗೆ ಕೋಣ, ನೈಋತ್ಯನಿಗೆ ನಿವೃತ್ತಿ ಅಂತ ಮನುಷ್ಯನ ವಾಹನ, ವರುಣನಿಗೆ ಮಕರ ಪ್ರಾಣಿ, ವಾಯುವಿಗೆ ಜಿಂಕೆ ವಾಹನ, ಕುಬೇರನಿಗೆ ಕುದುರೆ, ಈಶಾನ್ಯ ನಂದಿ.
ಭರತನಾಟ್ಯವಾದಿಗೋಷ್ಠಿಗಳ ಸಮೇತವಾಗಿ ಅಷ್ಟದಿಕ್ಪಾಲಕರೆಲ್ಲರೂ ಪರಮಾತ್ಮನ ಸನ್ನಿಧಾನಕ್ಕೆ ಅನ್ನೋ ಒಂದು ಭಾವನೆ. ಬನ್ನಿ, ಮಹತ್ವ ಆಯ್ತಲ್ಲ ಸರ್. ಇದು ಸರಸ್ವತಿ ಶಾರದೆ ಅಂತ ಹೇಳಿ ದೇವಸ್ಥಾನದಲ್ಲಿ ಬಿದ್ದೋಗ್ಬಿಡ್ತು ಯಾವುದೋ ಕಾಲದಲ್ಲಿ, ತಂದು ತಾಯಿಯ ಪೂಜೆ ನಡೀತಾ ಇದೆ. ಅದು ದೇವಸ್ಥಾನ ಕಟ್ಟಿದಾಗಿನಿಂದಲೂ ಇಲ್ಲೇ ಇದೆ. ಆದರೆ ಬಹಳ ವಿಶೇಷ, ಆ ಶಿವನಿಗೆ ಎಷ್ಟು ಸರಿ ಪೂಜೆ ಮಾಡ್ತಾರೋ ಅಮೃತೇಶ್ವರನಿಗೆ ಅದಕ್ಕಿಂತಲೂ ಉನ್ನತ ಮಟ್ಟದಲ್ಲಿ ಪೂಜೆ ನಡೀತಾ ಇದೆ. ಈ ದೇವಿಗೆ ಬಹಳ ಜನ ಭಕ್ತಾದಿಗಳು ಮಕ್ಕಳಿಲ್ಲ ಅಂತ ಹರಕೆ ಮಾಡ್ತಾರೆ, ಗಂಡು ಮಕ್ಕಳು ಬೇಕು ಅಂತ ಹರಕೆ ಮಾಡ್ತಾರೆ, ಮದುವೆ ವಿಚಾರಗಳಿಗೆ ಹರಕೆ ಮಾಡ್ತಾರೆ, ಕೆಲಸದ ಬಗ್ಗೆ ಹರಕೆ ಮಾಡ್ತಾರೆ, ವಿದ್ಯಾಭ್ಯಾಸದ ಬಗ್ಗೆ ಹರಕೆ ಮಾಡ್ತಾರೆ. ನೀವು ಅವರವರ ಭಕ್ತಿ ಭಾವನೆಗೆ ತಾಯಿ ಇವತ್ತು ನಡೆಸ್ತಾ ಇದ್ದಾಳೆ, ಈಗಲೂ ನಡೀತಾ ಇದೆ. ಒಂದ್ ಕಡೆ ಪಾಶ ಇದೆ, ಒಂದ್ ಕಡೆ ಅಂಕುಶ ಇದೆ. ಮನೆಯನ್ನು ಕೌಂಟ್ ಮಾಡ್ದಂಗೆ ಹೃದಯದಿಂದ ಜ್ಞಾನ ಉದ್ಭವ ಆಗುತ್ತೆ. ಸರಸ್ವತಿ ಶಾರದೆ ಈ ತಾಯಿಯನ್ನು ವರ್ಣನೆ ಮಾಡಿದ ಮಹಾ ಜ್ಞಾನ ದೇವತೆ. ಶೃಂಗೇರಿ ಶಾರದೆಗೆ ಆಲಯಗಳಿಲ್ಲ, ಆದರೆ ಶೃಂಗೇರಿ ಒಳಗಡೆ 400 ವರ್ಷದ ಇತಿಹಾಸ, ಇಲ್ಲಿ 900 ವರ್ಷದ ಇತಿಹಾಸ. ನೋಡಿ, ಜಟ ಮುಕುಟ ಪ್ರಭಾವಳಿ ಕಿರೀಟ ತುಂಬಾ ಚೆನ್ನಾಗಿದೆ. ವಿದ್ಯಾಧಿ ದೇವತೆ, ಪಾಶಾಂಕುಶಧಾರಣಿ. ಅದಕ್ಕೋಸ್ಕರವಾಗಿ ತುಂಬಾ ಜನ ಭಕ್ತಾದಿಗಳು ವಿಶೇಷವಾಗಿ ಬರ್ತಾರೆ, ಈಗಲೂ ಬರ್ತಾ ಇದ್ದಾರೆ. ಆನಂದಮಯವಾಗಿದೆ. ಬಹಳ ವಿಶೇಷವಾದ ತಾಯಿ ಶಾರದೆ. ಈ ತಾಯಿಯಲ್ಲಿ ಹರಕೆ ಮಾಡ್ಕೊಂಡವರು ತುಂಬಾ ಜನ ಬರ್ತಾರೆ. ಆ ಹರಕೆ ಆದ ನಂತರದಲ್ಲಿ ತಾಯಿಗೆ ಸೀರೆ, ರವಿಕೆ, ಮಡ್ಲಕ್ಕಿ ಎಲ್ಲ ಉಡಿ ತುಂಬಿ ಬಿಟ್ಟೋಗ್ಬಿಡ್ತಾರೆ. ದಿನನಿತ್ಯ ಬಂಗಾರದ ಒಡೆಯುಗಳನ್ನು ಕೊಡ್ತಾರೆ, ಕಣ್ಣು ಕೊಟ್ಟಿದ್ದಾರೆ, ಮುಕ್ರ ಕೊಟ್ಟಿದ್ದಾರೆ. ಈಗಲೂ ಜನಸಾಗರ ಎರೆದು ಬರ್ತಾ ಇದೆ. ಸೀರೆ, ರವಿಕೆ, ಬಟ್ಟೆ ತಂದು ಉಡಿ ತುಂಬಿ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಪ್ರತಿ ಶುಕ್ರವಾರ, ಪ್ರತಿ ಮಂಗಳವಾರ ಈ ತಾಯಿಗೆ ಬಿಡುವಿಲ್ಲದ ಪೂಜೆ. ಶಿವನ ವಾಹನ ನಂದಿ. ಅದೇ ವಿಷ್ಣು ದೇವಸ್ಥಾನಕ್ಕೆ ಹೋದ್ರೆ ವಿಷ್ಣುವಿನ ವಾಹನ ಗರುಡ. ಶಿವನಿಗೆ ವಾಹನ ಇರ್ಬೋದು, ಆ ಪರಮಾತ್ಮನಿಗೆ ಶಿವನಿಗೆ ತ್ರಿನೇತ್ರ ಅಂತ ಹೇಳ್ತಾರೆ, ಮುಕ್ಕಣ್ಣೇಶ್ವರ ಅಂತ ಹೇಳ್ತಾರೆ. ಆ ಪರಮಾತ್ಮ 3ನೇ ಕಣ್ಣಿನ ಬಿಟ್ರೆ ಇಡೀ ಭೂಮಂಡಲವೇ ಭಸ್ಮ ಆಗ್ಬಿಡುವ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ಎಲ್ಲ ಶಿವನ ದೇವಸ್ಥಾನದ ಎದುರಿನಲ್ಲಿ ಬಸವಣ್ಣನ ಕೂರಿಸಿರ್ತಾರೆ. ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಬಸವಣ್ಣ, ಎತ್ತರದಲ್ಲಿ, ಗಾತ್ರದಲ್ಲಿ, ಸೈಜಿನಲ್ಲಿ ಇಂಡಿಯಾದಲ್ಲಿ ಮೊದಲನೇದು ಲೇಪಾಕ್ಷಿ, ಆಂಧ್ರದಲ್ಲಿ ಬರುತ್ತೆ, ಹಿಂದೂಪುರದ ಹತ್ರ ವೀರಭದ್ರೇಶ್ವರ ಟೆಂಪಲ್. 2 ಸೆಕೆಂಡ್ ಒಂದು ತಂಜಾವೂರು ಅಂತ ಬರುತ್ತೆ, ತಮಿಳುನಾಡು ಬೃಹದೇಶ್ವರ ದೇವಸ್ಥಾನ. 3ನೇದು ರಾಮೇಶ್ವರದಲ್ಲಿದೆ. 4ನೇದು ಬಸವನಗುಡಿ ಬೆಂಗಳೂರಿನಲ್ಲಿದೆ. 5ನೇದು ಚಾಮುಂಡಿ ಬೆಟ್ಟ ಮೈಸೂರಲ್ಲಿದೆ. 6 ಮತ್ತು 7 2 ಹಳೇಬೀಡಿನಲ್ಲಿದೆ. ಹಳೇಬೀಡಿನಲ್ಲಿರ್ತಕ್ಕಂಥ ನಯವಾದ ಸುಂದರವಾದ ಕೆತ್ತನೆಯಲ್ಲಿ ಏನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಗಂಟೆ, ಗೆಜ್ಜೆ, ಗೊರಸು ಮತ್ತೆ ಮುಖಗಳನ್ನೆಲ್ಲ ಆನಂದವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಶಿವನ ವಾಹನ. ದೇವಸ್ಥಾನದಲ್ಲಿ ಒಟ್ಟು 52 ಕಂಬಗಳಿವೆ, ಒಂದರಂತೆ ಮತ್ತೊಂದಿಲ್ಲ. ಪ್ರತಿಯೊಂದು ಕಂಬದಲ್ಲಿ ವ್ಯತ್ಯಾಸ ಇದೆ. ನೋಡಿ, 5 ಪೀಸ್ಗಳನ್ನು ಹಾಕಿ ಕಂಬ ಮಾಡಿದ್ದಾರೆ. ಇದು ಮೊದಲನೇ ಭಾಗ. ಅದ್ರ ಮೇಲಿಂದ ಹೋದ್ರಲ್ಲಿಂದ 2ನೇ ಭಾಗ. ಇದು 3, ಇದು 4, 5 ಪಂಚಶಿಲಾ ಸ್ತಂಭ. ಇವತ್ತು ನಾವು ಟರ್ನಿಂಗ್ ಅಂತ ಮಾಡಿಸ್ಕೊಳ್ತೀವಿ, ಲೇತ್ ಅಂತ ಮಾಡಿಸ್ಕೊಳ್ತೀವಿ, ಕರೆಂಟ್ ಇದೆ, ಮಿಷನ್ ಇದೆ. 800 ವರ್ಷಗಳಿಂದ ಏನಿಲ್ಲ, ಕೈಯಲ್ಲಿ ಮಾಡಿದರೆ ಹ್ಯಾಂಡ್ ಲೇತ್ ವರ್ಕ್. ಆನೆಗಳ ಸಹಾಯದಿಂದ, ಕುದುರೆಗಳ ಸಹಾಯದಿಂದ ಪಾಲಿಶ್ ಹಾಕಿದ್ದಾರೆ. 52 ಕಂಬಗಳು, 42 ಗೋಪುರಗಳು, 3 ದ್ವಾರಗಳನ್ನು ಹಾಕಿದ್ದಾರೆ ದೇವಸ್ಥಾನದಲ್ಲಿ. ಶಿವದ್ವಾರ, ಬ್ರಹ್ಮದ್ವಾರ, ವಿಷ್ಣುದ್ವಾರ. ಬಹಳ ವಿಶೇಷ. ಮುಖ್ಯ ಶಿಲ್ಪಿ ಮಲ್ಲಿತಮ್ಮ. ನೋಡಿ, ಬೇಲೂರು, ಹಳೇಬೀಡು, ಸೋಮನಾಥಪುರ ದೇವಸ್ಥಾನದಲ್ಲಿ ಇವರನ್ನು ನೋಡಬಹುದು. ಮಲ್ಲಿತಮ್ಮ ಜಗಣಾಚಾರಿ ವಂಶಸ್ಥ. ಇವನು ಜಗಣಾಚಾರಿ ಶಿಷ್ಯ. 42 ವರ್ಷಗಳ ಕಾಲ ಕೆತ್ತನೆ ಮಾಡಿದಂಥ ಮುಖ್ಯ ಶಿಲ್ಪಿ ಇವನು ಮಲ್ಲಿತಮ್ಮ ಅಂತ ಹೇಳ್ಬಿಟ್ಟು. ಇದು ಭಾಗವತದಿಂದ ಕಥೆ ಪ್ರಾರಂಭವಾಗುತ್ತೆ. ಕಂಸನ ಆಸ್ಥಾನ. ಹುಟ್ಟುಟ್ಟಿನ ಮಕ್ಕಳನ್ನೆಲ್ಲ ಕೊಂದು ಹಾಕ್ತಿರ್ತಾನೆ ಕಂಸ ತಂಗಿ ಮಕ್ಕಳನ್ನ. ಅಶರೀರವಾಣಿ ಒಂದ್ ದಿವಸ ನುಡಿಯುತ್ತೆ, ನಿನ್ನ ತಂಗಿ 8ನೇ ಗರ್ಭದಲ್ಲಿ ಹುಟ್ಟುವ ಮಗುವಿನಿಂದ ನಿನಗೆ ಮರಣ ಅಂತ. ತಕ್ಷಣ ಸೇವಕರನ್ನು ಕರೆಸ್ಬಿಟ್ಟು ಸರಮನೆಲ್ಲ ಹಾಕಿ ಅಂತ ಹೇಳ್ತಿದ್ದಾನೆ. ಅವಳು ಹೆರಿಗೆನೋ ಪ್ರಾರಂಭವಾಗಿ ಮಗು ಹುಟ್ಟೋ ಸಮಯ.
ತಗೊಂಡೋಗ್ಬಿಟ್ಟು ಎಲ್ಲಾರನ್ನೂ ಜೈಲು ಒಳಗಡೆ ಹಾಕಿ ಬಂದೋಬಸ್ತ್ ಮಾಡಿ ಬಾಗ್ಲಲ್ಲಿ ಕತ್ತೆ ನಿಲ್ಸಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕತ್ತೆ. ಬಾಗ್ಲಲ್ಲಿ ಕತ್ತೆ ನಿಲ್ಸಿ ಹೇಳ್ತಾನೆ, ಕಾರ್ಯವಾಸಿ ಕತ್ತೆ ಕಾಲಿಡಿ, ನಿನ್ ಮಗು ಹುಟ್ಟು ನೋಡ್ಕೊಂಡು ಜೋರ ಕಿರ್ಚು, ನಾವು ಬಂದು ಮಕ್ಕಳನ್ನೆಲ್ಲ ಕೊಂದು ಹಾಕ್ತೀವಿ ಕೂಗು ಅಂತ ಕಂಸ ಬಾಗ್ಲಲ್ಲಿ ಕತ್ತೆ ನಿಲ್ಸಿರ್ತಾನೆ. ಆ ವಿಷಯ ಗೊತ್ತಾಗ್ಬಿಡುತ್ತೆ ವಸುದೇವನಿಗೆ, ತಂದೆಗೆ, ಕೃಷ್ಣನ ತಂದೆಗೆ. ಓಡೋಗಿ ಕತ್ತೆ ಕಾಲಿಡಿದು ಕೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಮನೆಗಳಲ್ಲಿ ಮಾತಾಡ್ತೀವಿ ಅವಾಗ ಕಾರ್ಯವಾಸಿ ಕತ್ತೆ ಕಾಲಿಡಿ, ಕಷ್ಟ ಬಂದ್ರೆ ಕತ್ತೆನೂ ಕಾಲಿಡಿಬೇಕು ಅಂತ. 800 ವರ್ಷಗಳ ಹಿಂದೆ ಅಂತಂತ ಮಹಾನ್ ಭಾವರೇ ಕತ್ತೆ ಕಾಲಿಟ್ಕೊಂಡಿದ್ದಾರೆ. ಆಗ ಕತ್ತೆ ಕೂಗೋದಿಲ್ಲ, ಕೃಷ್ಣ ಹುಟ್ಟಿದಾನೆ. ಹುಟ್ಟಿದ ತಕ್ಷಣ ರಾತ್ರಿ ತಗೊಂಡು ಹೋಗ್ಬೇಕಾದ್ರೆ ಯಶೋಧ ಮನೆ ಮಗುವನ್ನ ನದಿ ಅಡ್ಡ ಯಮುನಾ ನದಿಯನ್ನು ಗುರುತಿಗೆ ಏಡಿ, ಕಪ್ಪೆ, ಮೊಸಳೆ, ಮೀನು ಎಲ್ಲ ಇದೆ. ಆ ನದಿಯನ್ನು ದಾಟಿ ನಂದಗೋಕಲ್ ಕರ್ಕೊಂಡ್ ಬಂದಿದ್ದಾರೆ. ಯಶೋಧ ಮನೆ ಮಗುವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಸೇರ್ಕೊಂಡು ತೊಟ್ಲಿಗೆ ಹಾಕಿ ಕೃಷ್ಣನಿಗೆ ನಾಮಕರಣ ನಡೀತಾ ಇದೆ. ಇಲ್ಲಿ ನಾಮಕರಣ ಎಲ್ಲ ಆದ್ಮೇಲೆ ಶಕಟಾಸುರ ಎಂಬ ರಾಕ್ಷಸನ್ ಕೊಂದು ಹಾಕ್ತಾನೆ. ಆ ಮೂಲೆಯಲ್ಲಿ ನೋಡಿ ವಿಷಭರಿತವಾದ ಎದೆ ಹಾಲು ತುಂಬ್ಕೊಂಡ್ಬರ್ತಾಳೆ ರಾಕ್ಷಸಿ, ಪೂತಿನಿ ಸಂಹಾರ. ಈ ಪೂತಿನಿ ಸಂಹಾರ ಆದ್ಮೇಲೆ ಇಲ್ಲಿ ಕಾಕಾಸುರ ಎಂಬ ರಾಕ್ಷಸನ್ ಕೊಂದು ಹಾಕ್ತಾನೆ ಕೃಷ್ಣ. ಕಾಗೆ ರೂಪದಲ್ಲಿ ಬಂದಾಗ ಅವನನ್ನು ಹಿಡಿದು ಕೊಂದು ಹಾಕ್ತಾನೆ. ಕಾಗೆ ಸಿಗದು ಹಾಕಿರೋ ಒಂದು ಸನ್ನಿವೇಶ. ಇಲ್ಲಿ ಶ್ವಾನ ಸಂಹಾರ, ನಾಯಿ ರೂಪ ತಳ ಬರ್ತಾನೆ ರಾಕ್ಷಸ. ನಾಯಿ ಹಿಡಿದು ಬಡಿಸಿದಾಗ ನಾಯಿ ಮಾಯವಾಗಿ ರಾಕ್ಷಸ ಕಾಣಿಸ್ಕೊಂಡಿದ್ದಾರೆ. ಆಟಾಡ್ಸ್ಕೊಳ್ಳೋಣ ಅಂತ ಇಬ್ರು ಕೋಳಿ ಹುಂಜಗಳಿಗೆ ಬಂದಿದ್ದಾರೆ. ಕೋಳಿ ಹುಂಜಗಳನ್ನು ಹಿಡಿದು ಹಿಂಡಿದಾಗ ಕೋಳಿ ಹುಂಜಗಳು ಮಾಯವಾಗಿ ರಾಕ್ಷಸ ಕಾಣಿಸ್ಕೊಂಡಿದ್ದಾರೆ. ಕೃಷ್ಣ ತುಂಟ ಅಂತ ಹೇಳಿ ತನ್ನ ತಾಯಿ ಕೃಷ್ಣನಿಗೆ ಒಳಕಲ್ಲಿ ಕಟ್ಟಾಕ್ ಹೋಗಿದ್ದಾಳೆ. ಎಳ್ಕೊಂಡು ಹೋಗ್ತಾ ಹೋಗ್ತಾ 2 ಮರಗಳು ಬೇರ್ ಸಮೇತ ಬಂದು ಶಾಪ ವಿಮೋಚನೆ ಆಗಿದೆ. ಇಲ್ಲೊಂದ್ಸರಿ ಮಣ್ಣು ತಿನ್ಬೇಕಾದ್ರೆ ಕೃಷ್ಣ ಪರಮಾತ್ಮ ತನ್ನ ತಾಯಿ ತೆಗಿ ಬಾಯಿನ ಅಂತೇಳೆ. ಅಂತ ಬಾಯಿನ ತೆಗೆದ ಅಕ್ಷಣ ಬ್ರಹ್ಮಾಂಡ ತೋರಿಸ್ತಾನೆ ಬಾಯಲ್ಲಿ ವಿಶ್ವರೂಪ. ಇಲ್ಲಿ ನೋಡಿ ಮೊಸರು ಕಡಿಬೇಕಾದ್ರೆ ಕಂಬದ ಮರಲ್ಲಿ ಬಂದು ಬೆಣ್ಣೆ ಕದಿಯೋದು ಬೆಣ್ಣೆ ಕೃಷ್ಣ. ಅವಳಿಗೆ ತುಂಬಾ ಹೊತ್ತು ನಿಂತ್ಕೊಂಡು ಕಡಿದಕ್ಕೆ ಸೊಂಟ ನೋಯ್ತಿ ಅಂತ ಹೇಳಿ ಒಳ್ಳೆ ಕುತ್ಕೊಂಡು ಒಳ್ಳೆ ಮಜವಾಗಿ ಸ್ಟೂಲ್ ಹಾಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಳ್ಳೆ ಲೇಟೆಸ್ಟ್ ಮಾಡಿರೋ ಸ್ಟೂಲ್ ಇದ್ದ ಹಾಗಿದೆ. ಇದು ಅಷ್ಟೇ ನಿಲುವುಗಳು, ಹಾಲು ಮೊಸರು ಬೆಣ್ಣೆ ಹಿಂದೆ ಮಡಿಕೆ ಮೇಲೆ ಮಡಿಕೆ ಇಟ್ಟು ನೇತಾಕೊಳ್ತಾ ಇದ್ರು. ಬೆಕ್ಕಿ ಸಿಕ್ಕಬಾರ್ದು, ಇರುವೆಗಳು ಮುತ್ತಬಾರ್ದು ಅಂತ. ಕೃಷ್ಣ ಪರಮಾತ್ಮ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸಹಚರನ್ನ ಒಳಕಲ್ ಮೇಲೆ ತೆಗೆದಿದ್ದಾನೆ. ನವನೀತ ಚೋರ ಅಂತ ಹೆಸರು ಬಂತು. ಇಲ್ಲಿ ಮಕರಂದ ಮತ್ತು ಕೃಷ್ಣ ಇದ್ದಾರೆ. ಇಲ್ಲಿ ಶಿಖರಗಳಿದೆ, ಒಂದು ಇದ್ದ ಹಾಗೆ ಒಂದಿಲ್ಲ. ಪ್ರತಿಯೊಂದು ಶಿಖರಗಳಲ್ಲಿ ವ್ಯತ್ಯಾಸ ಇದೆ. ಇದು ಬೇಲೂರು ಹಳೆ ಬಿಡಲಿಲ್ಲ. ಅವನಿಗೆ ಎಷ್ಟು ಸಹನೆ, ಶಾಂತಿ, ಶ್ರದ್ಧೆ, ಭಕ್ತಿ, ತಾಳ್ಮೆ ಇತ್ತು. ಇವತ್ತು ನಮಗೆ ನೋಡಕ್ ಪುರ್ಸತ್ತಿಲ್ಲ, ನಮಗೆ ನೋಡಕ್ ಟೈಮ್ ಇಲ್ಲ. ಈ ದೇವಸ್ಥಾನ ಈ ಶಿಖರಗಳಲ್ಲಿ ಬಹಳ ವಿಶೇಷತೆಯನ್ನು ಪಡೆದಿದೆ. 250 ಗೋಪುರಗಳನ್ನ 250 ರೀತಿಯಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಇಲ್ಲಿ ನೋಡಿ, ಇದಕ್ಕೆ ಹೇಳ್ತಾರೆ ಕಾಳಿಂಗ ಮರ್ಧನ. ಕೃಷ್ಣ ಪರಮಾತ್ಮ ಸರ್ಪನ್ ಮಿತ್ರ ನಾಟ್ಯ ಮಾಡ್ತಾರೆ ಸನ್ನಿವೇಶ. ಇಲ್ಲಿ ಗೋಪಾಲಕೃಷ್ಣ, ಮುರಳೀಧರ, ವೇಣುಗೋಪಾಲ, ಕೃಷ್ಣ ಪರಮಾತ್ಮ ಕೊಳದುತ್ತಿದ್ದಾರೆ. ಆ ಕೊಳಲಿನ ನಾದಕ್ಕೆ ಗೋಗುಳದ ಬಂದು ಕತ್ತು ಕೇಳ್ತಾ ಇದೆ. ಇಲ್ಲಿ ನೋಡಿ ಸರ್, ಗೋವರ್ಧನ ಗಿರಿದಾರಿ, ಗೋವರ್ಧನ ಬೆಟ್ಟ ಎತ್ತಿದ್ದಾರೆ ನೋಡಿ. ಪ್ರಾಣಿಗಳು, ಮರಗಳು, ಬಂಡೆ, ಹಂದಿ, ಜಿಂಕೆ ಎಲ್ಲ ಇದೆ. ಬೆಟ್ಟವನ್ನು ಹಿಡಿದೇನೆ ಗೋವರ್ಧನ ಗಿರಿದಾರೆ ಅಂತ ಹೆಸರು ಬಂತು. ಇಲ್ಲಿ ನಂದಗೋಕುಲಕ್ಕೆ ನುಗ್ಗಿದ್ದಾರೆ. ಧೇನುಕಾಸುರ ವಧೆ, ಗೂಳಿ ರೂಪದಲ್ಲಿ ಬಂದಂತ ರಾಕ್ಷಸನೆಲ್ಲ ಕೃಷ್ಣ ಪರಮಾತ್ಮ ಕೊಂದು ಹಾಕ್ತಾ ಇದ್ದಾರೆ. ಇಲ್ಲಿ ಕಂಸನ್ ಸಂಹಾರ ಮಾಡಕ್ ಹೊರಟಿದ್ದಾರೆ. ಶಿಲ್ಪಿಗಳು ಮೊದಲು ಕಲ್ಲುಗಳನ್ನ ಈ ರೀತಿ ಹಾಕೊಂಡ್ರು. ಕಲ್ಲುಗಳನ್ನೆಲ್ಲ ಈ ರೀತಿ ಹಾಕೊಂಡವರು ಮೊದಲು ಸ್ಕೆಚ್ಗಳನ್ನು ಹಾಕೊಳ್ತಾ ಇದ್ರು. ರಫ್ ಸ್ಕೆಚ್ಗಳನ್ನೆಲ್ಲ ಹಾಕೊಂಡು ಸುಂದರವಾದ ಕೆತ್ತನೆಯನ್ನು ಈ ರೀತಿ ಮಾಡ್ತಾ ಇದ್ರು. ಮುಂದೆ ಯಾರು ಹುಟ್ಕೊಂಡ್ರೆ ಪುಣ್ಯಾತ್ಮರು ಮಾಡ್ಲಿ ಅಂತ ಖಾಲಿ ಪ್ಲೇಸ್ ಬಿಟ್ಟು ಹೋಗಿದ್ದಾರೆ ನೋಡಿಯಪ್ಪ. ಬೇಲೂರು ಹಳೆ ಬಿಡಲು ಬಿಟ್ಟು ಹೋಗಿದ್ದಾರೆ. 800 ವರ್ಷ ತುಂಬಿ 900 ವರ್ಷ ಆಗಿದೆ. ಯಾರು ಶಿಲ್ಪಿಗಳು ಬರಲಿಲ್ಲ, ಖಾಲಿ ಜಾಗ ಹಾಗೆ ಉಳಿದಿದೆ. ಕೃಷ್ಣ ಪರಮಾತ್ಮ ಇಲ್ಲಿ ರಥದ ಮೇಲೆ ಬರ್ತಾ ಇದ್ದಾರೆ ನೋಡಿ. ಈ ಕೃಷ್ಣ ಪರಮಾತ್ಮ ರಥದ ಮೇಲೆ ಬಂದ್ಬಿಟ್ಟು ಅವ್ರನ್ನ ಮಲ್ಲಯುದ್ಧದಲ್ಲಿ ಗುದ್ದಿ ಸಾಯಿಸ್ತಾರೆ. ಆ ದೃಷ್ಟ ಸತ್ತ ಸುದ್ದಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಅಂತ ಹೇಳಿ ತಮಟೆ, ಕೊಂಬು, ಕಹಳೆ, ಡಂಗೂರು ಹೊಡೆದು ಸಾರ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ ಕೃಷ್ಣ ಲೀಲೆಯಲ್ಲಿ ಕಂಸವಧೆ ಅಂತ ಬಿಡಿಸಿದ್ರು. ಇವು ಲಾಂಛನಗಳಿವೆಲ್ಲ ಹೊಯ್ಸಳರ ಸಿಂಬಲ್ಗಳು. ಇಲ್ಲಿದೆ ನೋಡಿ, ಲಾಂಗ್ ಕೋಟ್, ರೈನ್ ಕೋಟ್, ಓಪನ್ ಕಾಲರ್ ಕೋಟ್. 800 ವರ್ಷಗಳ ಹಿಂದೆ ಲಾಂಗ್ ಕೋಟ್ ಹಾಕ್ತಾ ಇದ್ರು. ನಾನು ನೋಡ್ತಾ ಇರೋದಲ್ಲ ಹೊಸದು, ಮಾಡ್ತಾ ಇರೋದಲ್ಲ ಹಳೆದು. ಇಲ್ಲಿಗೆ ಭಾಗವತದಲ್ಲಿ ಕಂಸವಧೆ ಕೃಷ್ಣಲೀಲೆ ಕಥೆ ಮುಗಿದಿದೆ. ಇಲ್ಲಿಂದ ಮಹಾಭಾರತ ಕಥೆಯನ್ನು ತಗೊಂಡಿದ್ದಾರೆ ನೋಡಿ. ಈ ಭಾಗದಿಂದ ಮಹಾಭಾರತ. ಇದು ಭೀಷ್ಮಾಚಾರ್ಯ ಆಸ್ಥಾನ. ಇಲ್ಲಿ ದ್ರೋಣಾಚಾರ್ಯ ಇದ್ದಾರೆ. 5 ಜನ ಮಕ್ಕಳನ್ನ ಕರ್ಕೊಂಡ್ ಬಂದೇಳು ಕುಂತಿ ಮಾತೆ, ನನ್ನ ಮಕ್ಕಳಿಗೆ ವಿದ್ಯಾ ಕಲಿಸ್ಕೊಡಿ. ಅವತ್ತಿನ ಕಾಲದಲ್ಲಿ ಶಾಲಾ ಕಾಲೇಜು ಇರಲಿಲ್ಲ, ಗುರುಕುಲ ಅಂತ ಹೇಳ್ಬಿಟ್ಟು ಬಹಳ ವಿಶೇಷವಾಗಿದೆ. ಇಲ್ಲಿ ನೋಡಿ, ಕೌರವರಿಗೂ ಮತ್ತು ಪಾಂಡವರಿಗೂ ವಿದ್ಯಾಭ್ಯಾಸ ನಡೀತಾ ಇದೆ. ಕೌರವರಿಗೂ ಪಾಂಡವರಿಗೂ ವಿದ್ಯಾಭ್ಯಾಸ ಹೇಳ್ತಾ ಆಟಕ್ಕೆ ಬಿಟ್ಟಿದ್ದಾರೆ. ಆಟ ಆಡ್ಬೇಕಾದ್ರೆ ಎಲ್ಲ ಸೇರ್ಕೊಂಡು ಮರ್ಕೋತಿ ಆಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ಮರ್ಕೋತಿ ಆಡ್ಬೇಕಾದ್ರೆ ಎಲ್ಲ ಮರ ಹತ್ತಿರ್ತಾರೆ. ಭೀಮನಿಗೆ ಆಗಿರಲ್ಲ, ಸ್ವಲ್ಪ ದಪ್ಪ ಇರ್ತಾನೆ, ಹೊಟ್ಟೆ ಬಂದಿರ್ತಾರೆ, ಕೆಳಗಡೆ ಕೂತಿರ್ತಾರೆ. ತುದಿಗೆ ಹೋಗ್ಬಿಟ್ಟು ಇವರೆಲ್ಲ ಮರದ ಮೇಲೆ ಕೂತ್ಕೊಂಡು ಹಾಗೆ ಹೀಗೆ ಹೊಟ್ಟೆ ಬೇಕಾ ದಡಿಯ ಅಂದ್ಬಿಡ್ತಾರೆ. ಸಿಟ್ಟು ಬಂದ್ಬಿಡ್ತಾರೆ, ಮರನೇ ಅಲ್ಲಾಡ್ಸ್ಬಿಡ್ತಾರೆ ನೋಡಿ ಭೀಮ. ಎಲ್ಲ ಪತ ಉದುರ್ತಿದ್ರೆ, ಹಣ್ಣು ಉದುರ್ದ ಹಾಗೆ. ಇಲ್ಲೊಬ್ಬ ಉಲ್ಟಾ ಉದುರಿದ್ದಾನೆ, ಇಲ್ಲೊಬ್ಬ ಉಲ್ಟಾ ಉದುರ್ತಾ ಇದ್ದಾನೆ. ಇವ್ ನಾಳೆ ಬೀಳ್ಬೋದು. ಅಂದ್ರೆ ಅವತ್ತಿನ ಕಾಲದಲ್ಲಿ ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿದೆ. ಮರ್ಕೋತಿಯನ್ನು ಆಡ್ತಾ ಇದ್ರು. ಇಲ್ಲಿ ಗುರುದಕ್ಷಿಣೆ ದ್ರುಪದ ರಾಜಂತ ಮಂಚದ ಕಾಲಿ ಕಟ್ಟಿದ್ದಾರೆ. ಈ ಕಡೆ ನೋಡಿ, ಒಂದು ಮೂಲೆಯಲ್ಲಿ ಒಂದು ಚಿತ್ರ ಇದೆ. ಅರ್ಗಿನ ಮನೆಗೆ ಬೆಂಕಿ ಹಾಕಿದ್ದಾರೆ. ಬಹಳ ವಿಶೇಷವಾಗಿದೆ ನೋಡಿಯಪ್ಪ, ಆನಂದಮಯವಾಗಿದೆ. ಅಗ್ನಿ ಜ್ವಾಲೆಗಳು, ಆ ಬೆಂಕಿ ಜ್ವಾಲೆಗಳು ಉರಿಯೋದನ್ನ ಶಿಲ್ಪ ಬಹಳ ವಿಶೇಷ ಕೆತ್ತನೆ ಮಾಡಿದ್ರು ನೋಡಿ.
ಪಾಂಡವರನ್ನು ಕೊಡಿ ಆ ಬೆಂಕಿ ಹಾಕಿರೋ ಸನ್ನಿವೇಶ ತುಂಬಾ ಸ್ಪಷ್ಟವಾಗಿ ಕೆತ್ತನೆ ಮಾಡಿದ್ದಾನೆ ಶಿಲ್ಪಿ, ಆನಂದಮಯವಾಗಿದೆ. ಕಡೆ ಗಮನಿಸಿ, ಇಲ್ಲಿ ನೋಡಿ ಭೀಮ ಎಲ್ಲಾರನ್ನು ಹೊತ್ಕೊಂಡ್ ಬರ್ತಾ ಇದ್ದಾನೆ, ತುಪ್ಪಿಸ್ಕೊಂಡು ಹೆಗಲ ಮೇಲೆ ಕೂತ್ಕೊಂಡು ಎಲ್ಲಾರನ್ನು ಹೊತ್ಕೊಂಡ್ ಬರ್ತಾ ಇದ್ದಾನೆ, ಅಣ್ಣ ತಮ್ಮಂದರನ್ನೆಲ್ಲ ಹೊತ್ಕೊಂಡ್ ಬರ್ತಾ ಇದ್ದಾನೆ ಭೀಮ. ಇಲ್ಲಿ ಹಿಡಿಂಬಾಸುರನ ವಧೆ, ಇಲ್ಲಿ ಬಂಡಿ ಅನ್ನ ತುಂಬಿಕೊಂಡೋಗಿ ಭೀಮ ಬಕಾಸುರನ ಕೊಂದಾಗ್ತಾನೆ. ಎತ್ತು ಗಾಡಿ ತುಂಬಾ ಚೆನ್ನಾಗಿದೆ. ಬಕಾಸುರನ ವಧೆ. ಇಲ್ಲಿ ದೃಷ್ಟದಿಮ್ಯ ದ್ರೌಪದಿಯನ್ನು ಅವರು ಯಜ್ಞ ಕುಂಡದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ದ್ರೌಪದಿ ಮದುವೆ, ಆ ದ್ರೌಪದಿ ಮದುವೆ ಅಂದಾಕ್ಷಣ ಇವರೆಲ್ಲ ಕೌರವರು, ಈ ಕಡೆ ಪಾಂಡವರು ಕೂತಿದ್ದಾರೆ ನೋಡಿ. ಆ ವೇಷ ಬದಲಾಯಿಸ್ಕೊಂಡು ಜುಟ್ಟು ಜನವರ ಬ್ರಾಹ್ಮಣ ರೂಪಗಳಾಗಿ ಬಂದಿದ್ದಾರೆ. ಇವರೆಲ್ಲ ಒಟ್ಟಿಗೆ ಬಂದ್ಬಿಟ್ರಲ್ಲ ಒಂದು ಹೆಣ್ಣಿಗೆ ಅಂತ ಹೇಳಿ ಕೆಳಗಡೆ ಒಂದು ಎಣ್ಣೆ ಕೊಬ್ಬರಿಗೆ ನಿಟ್ಟಿ ಮೇಲ್ಗಡೆ ಮೀನು ಕಟ್ಟಿದ್ದಾರೆ. ಆ ಮೀನಿನ ಪ್ರತಿಬಿಂಬ ಕೆಳಗಡೆ ಕಾಣ್ತಾ ಇರುತ್ತೆ. ಇಲ್ಲಿ ನೋಡ್ಕೊಂಡು ಮೀನಿಗೆ ಹೊಡಿಬೇಕು. ಮೀನು ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಆ ಮೀನಿನ ಪ್ರತಿಬಿಂಬ ಕೆಳಗಡೆ ಕಾಣ್ತಾ ಇರುತ್ತೆ. ಯಾರಿಗೂ ಆಗ್ಲಿಲ್ಲ, ಟ್ರೈ ಮಾಡಿ ಬಂದು ಕೂತಿದ್ದಾರೆ. ಅರ್ಜುನ ಬಂದು ಕೆಳಗಡೆ ನೋಡ್ಕೊಂಡು ಹೊಡೆದಾಕ್ಷಣ ನೋಡಿ ಮೀನಿಗೆ ಹೋಗಿ ಬಹಳ ಚುಚ್ಚಿದೆ, ಇವನೇ ನನಗೆ ಸರಿಯಾದ ಗಂಡ ಅಂತ ದ್ರೌಪದಿ ಮಾಲೆ ಹಾಕ್ಲಿಕ್ಕೆ ರೆಡಿಯಾಗಿದ್ದಾಳೆ. ಇದಕ್ಕೆ ಮತ್ಸ್ಯ ಭೇದ. ಇಲ್ಲಿ ಮಹಾಭಾರತ ಯುದ್ಧ ಶುರುವಾಯಿತು. ಆನೆಗಳ ಕಾಲ ತುಳಿಸ್ತಾ ಇದ್ದಾರೆ, ಇಲ್ಲಿ ಕುದುರೆ ಕಾಲಲ್ಲೆಲ್ಲ ತುಳಿಸಿ ಓಡಿಸ್ತಾರೆ. ಈ ಕಡೆ ನೋಡಿ ಬನ್ನಿ, ಪಾರ್ಥ ಸಾರಥಿ ಅಂತ ಹೇಳ್ತಾರೆ ಕೃಷ್ಣ ಅರ್ಜುನರಿಗೆ. ಆ ಪಾರ್ಥ ಸಾರಥಿ ಅಂತ ಹೇಳ್ಬೇಕಾದ್ರೆ ಬ್ರಾಹ್ಮಣ ವೇಷವನ್ನು ಹಾಕೊಂಡು ಅಗ್ನಿ ಭಿಕ್ಷೆ ಕೇಳ್ತಾ ಇದ್ದಾರೆ. ಅಗ್ನಿ ಅಂದ್ರೆ ಬೆಂಕಿ. ಅವಿಸ್ಸನ್ನ ಸ್ವೀಕಾರ ಮಾಡಿ ಇವ್ರಿಗೆ ಜೀರ್ಣ ಹೋಗಿದೆ. ನಾನು ಇಂದ್ರನ ಕಾಡು ಸುಡ್ತೀನಿ, ವರ ಕೊಡು ಅಂದಾಗ ಕೃಷ್ಣ ಪರಮಾತ್ಮ ಸುಟ್ಟು ಬಿಡು ಅಂತ ಇವರು ವರ ಕೊಟ್ಟಿದ್ದಾರೆ. ಈ ವರ ತಗೊಂಡಂತ ಅಗ್ನಿದೇವ ಇಲ್ಲಿ ನೋಡಿ ಬನ್ನಿ, ಕಾಂಡವ ದಹನ. ಆ ಕಾಂಡವನವನ್ನು ಸುಡಬೇಕಾದ್ರೆ ಎಲ್ಲ ಕಾಡಲ್ಲಿ ಹತ್ಕೊಂಡು ದಗನ ಉರಿತಾ ಇದೆ, ಬೆಂಕಿ ಜ್ವಾಲೆಗಳಿವೆಲ್ಲ. ಆ ದೇವೇಂದ್ರ ಏನ್ ಮಾಡ್ತಾನೆ, ಇದನ್ನೆಲ್ಲ ನೋಡ್ಬಿಟ್ಟು ಪ್ರಾಣಿಗಳೆಲ್ಲ ಸತ್ತೋಗ್ಬಿಡುತ್ತೆ, ತಣ್ಣಗಾಗ್ಲಿ ಅಂತ ಮೇಲಿಂದ ಮಳೆ ಸುರಿಸಿದಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನನ್ ಕೊಟ್ಟವರ ಹಾಳಾಗುತ್ತೆ, ಬೇಗ ಬಾಣ ಹೂಡಿ ಮಳೆಯನ್ನು ತಡಿ ಅಂದಾಗ ನೋಡಿ ಶರಪಂಜರ ಒಂದು ತೊಟ್ಟು ನೀರು ಕೆಳಗೆ ಬೀಳದ ಹಾಗೆ ಆ ಸುರಿಯುವ ಮಳೆಯನ್ನ ಬಾಣದಿಂದ ತಡೆದು ನಿಲ್ಲಿಸ್ಬಿಟ್ಟಿದ್ದಾರೆ. ಇದು ನೀರಿನ ಅಲೆಗಳು, ಇದು ಬಾಣಗಳ ಗುರುತು. ಇಷ್ಟೆಲ್ಲ ಹತ್ಕೊಂಡ್ರದ್ದು ಭಸ್ಮಾಗಿ ಸುಟ್ಟೋಗ್ಬೇಕಾದ್ರೆ ಒಂದು ಸರ್ಪ ತಪ್ಪಿಸ್ಕೊಂಡು ಹೋಗಿದೆ. ಸರ್ಪಾಸ್ತ್ರ ಕುಂತಿ ಹೇಳಲ್ವಾ, ತೊಟ್ಟು ಬಾಣವನ್ನ ತೊಡಬೇಡ. ನಂತರ ಗಜಗೌರಿ ವ್ರತ ಮಾಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಂದ್ರಲೋಕಕ್ಕೆ ಪತ್ರ ಬರೆದು ತಾಯಿಗೋಸ್ಕರವಾಗಿ ಐರಾವತ ಷಣ್ಮುಖ ದೇವಾನ ದೇವತೆಗಳನ್ನ ಕರೆಸ್ಬಿಟ್ಟು ವ್ರತ ಮಾಡ್ತಾ ಇದ್ದಾರೆ. ಅನಂತರ ಯಾಗ ಮಾಡಿ ಅಂತ ಗುರುಗಳು ಪಾಂಡವರಿಗೆ ಹೇಳ್ತಾರೆ. ಧರ್ಮರಾಯ, ಭೀಮ, ಅರ್ಜುನ, ನಕಲ, ಸಹದೇವ ಯಾಗ ಮಾಡ್ತಾ ಇದ್ದಾರೆ. ರಾಜಸ ಯಾಗವನ್ನ ಋಷಿಗಳೆಲ್ಲ ಆಗಮವಾಗಿದ್ದಾರೆ. ಇಲ್ಲಿ ಕೃಷ್ಣನಿಗೆ ಮೊದಲನೇ ಪೂಜೆ ಅಂತ ದಾರಿ ಎರಿತಾ ಇದ್ದಾರೆ, ಅಗ್ರ ಪೂಜೆ. ಆ ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಕೊಟ್ಟಲ್ಲ ಅಂತ ಹೇಳಿ ಅವ್ರ ಮಾವ ಒಬ್ಬ ಶಿಶುಪಾಲ ಅನ್ನೋನು 101 ಸಾರಿ ಅವನಿಗೆ ತೊಂದರೆ ಮಾಡ್ತಾನೆ. ಯಾರಿಗೆ? ಶಿಶುಪಾಲ ಅದೇ ಇಲ್ಲಿ ನೋಡಿ, ಗೊಲ್ಲಿನಿ ಕೊಟ್ಟಲ್ಲ ಹಾಗೆ ಹೀಗೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಆ ಕಡೆಯಿಂದ ಚಕ್ರ ಬಿಟ್ಟಾಕ್ಷಣ ಒಂದು ತಲೆ ಬುಡ ಆಡ್ಸ್ಕೊಂಡು ಉಳಿದು ಬರ್ತೇನೆ ನೋಡಿ. ರುಂಡ ಒಂದು ಕಡೆ, ಮುಂಡ ಒಂದು ಕಡೆ, ಶಿಶುಪಾಲ ವಧೆ. ಇಲ್ಲಿ ಪಾಂಡವರು ಕೌರವರು ಪಗಡೆ ಆಡ್ತಾ ಇದ್ದಾರೆ. ಆ ಪಗಡೆ ಆಡ್ಬೇಕಾದ್ರೆ ದಾಳಗಳನ್ನು ಬಿಟ್ಟಿದ್ದಾರೆ. ಆ ಹಿಂದ್ಗಡೆ ಕೂತ ಶಕುನಿ ದುರ್ಯೋಧನಿಗೆ ನೋಡಿ ಬೆರಳ ತಿವಿತಾ ಇದ್ದಾರೆ. ಮೋಸ್ತದನ್ನೇ ಗೆಲ್ಬೇಕು, ಶಕುನಿ ಕುತಂತ್ರ. ಇಲ್ಲಂತರ ಸೋತ್ ನಂತರದಲ್ಲಿ ದ್ರೌಪದಿ ವಸ್ತ್ರಾಪರಣ, ಮುಡಿ ಹಿಡ್ಕೊಂಡು ಸೀರೆ ಸೆಳೆತಿದ್ದಾರೆ. ಆ ದ್ರೌಪದಿ ವಸ್ತ್ರಾಪರಣ ಮಾಡಿದ ನಂತರದಲ್ಲಿ ಪಾಂಡವರೆಲ್ಲ ಕಾಡಿಗೆ ಹೊರಟಿದ್ದಾರೆ. ಆ ಕಾಡಿಗೆ ಹೊರಟಾಗ ಆಭರಣಗಳನ್ನ ತೆಗೆದಿಟ್ಟು ಹೋಗಿ ಅಂತ ರಾಕ್ಷಸರು ತಡೆದಿದ್ದಾರೆ. ಇಲ್ಲಿ ಇಂದ್ರಕೀಲ ಪರ್ವತ ಅಂತ ಬರುತ್ತೆ ಕಾಡಿನಲ್ಲಿ. ಆ ಇಂದ್ರಕೀಲ ಪರ್ವತದ ಮೇಲೆ ಅರ್ಜುನ ಒಂದೇ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಿದ್ದಾನೆ ಶಿವನನ್ನು ಕುರಿತು. ಶಿವನಿಂದ ಪಾರ್ಶ್ವಪತಾಶ್ವ ಪಡ್ಕೋಬೇಕು ಅಂತ ಹೇಳಿ ಅದನ್ನ ಯಾವ ರೀತಿ ಪಡ್ಕೊಳ್ತಾನೆ ನೋಡಿ ಸರ್. ಇಲ್ಲಿದೆ, ಬನ್ನಿ ಕಡೆ ತೋರಿಸ್ತಾನೆ. ಇಲ್ಲಿ ನೋಡಿ, ಕಿರಾತಾರ್ಜುನರ ಕಥೆ. ಇಲ್ಲಿ ಅರ್ಜುನ ತಪಾಸ್ ಮಾಡ್ಬೇಕಾದ್ರೆ ಇಲ್ಲೊಂದು ಕಥೆ ನಡೆದೋಗಿದೆ. ಕಿರಾತರ ವೇಷದಲ್ಲಿ ಬರ್ತಾರೆ. ಎಂದರೂಪ ಅಂತೇಳಿ ಅರ್ಜುನನಿಗೆ ಒಂದು ಬೆನ್ನಿನ ಮೇಲೆ ಮಚ್ಚೆ ಇರುತ್ತೆ. ಅವ್ನ ಮಚ್ಚೆನ ಯಾರಿಗೂ ತೋರಿಸಿರಲ್ಲ. ನೋಡ್ಬೇಕು ಅಂತ ಹಠ ಮಾಡಿದಾಗ ಕರ್ಕೊ ಬಂದ್ಬಿಟ್ಟು ಹಂದಿ ಮಾಡ್ತಾರೆ. ಪಾರ್ವತಿ, ಈಶ್ವರ ಪಾರ್ವತಿ ಬಂದು ಹಂದಿ ಹೋಗ್ಬಿಟ್ಟು ಅರ್ಜುನನಿಗೆ ತೊಂದರೆ ಮಾಡಿದೆ. ಅರ್ಜುನ ಓಡಿಸ್ಕೊ ಬಂದು ಬಾಣ ಹೊಡೆದಾಗ ಪರಮಾತ್ಮನ ಬಾಣ ಹೊಡೆದಿದ್ದಾರೆ. ಅವರಿಬ್ಬರ ಬಾಣದಿಂದ ಹಂದಿ ಸತ್ತೋಗಿದೆ. ನಾನು ಹೊಡೆದೆ ಅಂತ ಜಗಳವನ್ನ ಮಾಡಿ ಘೋರವಾದ ಯುದ್ಧ ಮಾಡಿದ್ದಾರೆ. ಅವರಿಬ್ಬರ ಬಾಣಗಳು ಮುಗಿದೋಗಿದೆ. ಪರಮಾತ್ಮನ ಕರಿತನ ಅರ್ಜುನನಿಗೆ ಕುಸ್ತಿ ಮಾಡೋಣ ಬಾ ಅಂತ. ಆಗ ಅರ್ಜುನ ಒಪ್ಕೊಂಡು ಮರದ ಕೆಳಗಡೆ ಬಂದು ಕುಸ್ತಿ ಆಡಕ್ಕೆ ಮಲ್ಲ ಇದ್ದು ಎಳೆದಿದ್ದಾರೆ. ಪಾರ್ವತಿ ಹಿಂದ್ಗಳಿಸ್ಕೊಂಡಿದ್ದಾರೆ. ಪರಮಾತ್ಮ ಇಳಿದು ಬಿದ್ದಿದ್ದಾರೆ. ಅರ್ಜುನ ಮೇಲೆ ಬಿದ್ದಾಗ ಬೆನ್ನಿನ ಮಗಳ ಮಚ್ಚೆ ಸುಲಭಗಳು ಕಾಣಿಸುತ್ತಲ್ಲ. ಪರಮಾತ್ಮ ಮಲ್ಕಂಡೆ ನೋಡಿ ಕಾಲಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಾರೆ, ಬೇಗ ನೋಡು 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 ಅಂತ. ಓಕೆ, ನಾನು ನೋಡಿ ಆಯ್ತು, ಮೇಲೆ ಎಳಿಯಪ್ಪ ಅಂತ ಪಾರ್ವತಿ ಪರಮಾತ್ಮನಿಗೆ ಸನ್ನೆ ಮಾಡ್ತಾರೆ. ಒಂದು ಸನ್ನಿವೇಶ ಅವಾಗ ಗೊತ್ತಾಗ್ಬಿಡುತ್ತೆ ಇವರೇ ಪಾರ್ವತಿ ಪರಮಾತ್ಮ ಅಂತ ಹೇಳಿ. ತಪ್ಪಾಯ್ತು ಅಂತ ಅರ್ಜುನ ಕ್ಷಮೆ ಕೇಳಿದಾಗ ಆ ಪಾರ್ವತಿ ಪರಮಾತ್ಮ ಇಬ್ಬರು ಪ್ರತ್ಯಕ್ಷರಾಗಿ ಅರ್ಜುನನಿಗೆ ಪಾರ್ಶ್ವಪತಾಶ ಕೊಟ್ಟಿದ್ದಾರೆ. ಅಂದ್ರೆ ಅರ್ಜುನನ ಬೆನ್ನಿನ ಮೇಲೆ ಒಂದು ಶಂಖಾಕಾರದ ವೀರ ಮಚ್ಚೆ ಇರುತ್ತೆ. ಅರ್ಜುನ ರಣರಂಗದಲ್ಲಿ ಯಾರಿಗೂ ಬೆನ್ನು ತೋರಿಸಿರಲ್ಲ. ಅರ್ಜುನ ಶಿವನಾಂಶದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಆ ಅರ್ಜುನ ಬೆನ್ನಿನ ಮೇಲೆ ಮಚ್ಚೆ ಇರೋದ್ರಿಂದ ಅವನು ಯಾರಿಗೂ ತೋರಿಸಿರಲ್ಲ. ಆ ಪಾರ್ವತಿ ಒಮ್ಮೆ ನೋಡ್ಬೇಕು ಅಂತ ಹಠ ಮಾಡ್ತಿರ್ಬೇಕಾದ್ರೆ ಪರಮಾತ್ಮ ಈ ನಾಟಕ ಆಡ್ತಾನೆ ಬೆನ್ನಿನ ಮೇಲೆ ಮಚ್ಚೆ ತೋರ್ಸಕ್ ಸಲುವಾಗಿ. ಇದಕ್ಕೆ ಕಿರಾತಾರ್ಜುನಿ ಅಂತ ಬರುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಮಹಾಭಾರತ ಕಥೆ. ಬನ್ನಿ, ಇತಿಹಾಸವನ್ನು ಬರೆದಿಟ್ಟ ಅಂತ ಶಿಲಾಶಾಸನಗಳು 12ನೇ ಶತಮಾನದಲ್ಲಿ ಜನ್ನಕವಿಯನ್ನರು ಬರೆದಿಟ್ಟು ಹೋಗಿದ್ದಾರೆ. ಈ ದೇವಸ್ಥಾನದ ಸಂಪೂರ್ಣ ಇತಿಹಾಸ ನೋಡಿ. ಸೂರ್ಯಚಂದ್ರಗಳ ಸಾಕ್ಷಿಗಳಾಗಿ ಆ ಶಿವಲಿಂಗಿಕ ಪೂಜೆಯನ್ನು ಮಾಡತಕ್ಕಂಥ ಒಂದು ಸನ್ನಿವೇಶ ಆನಂದಮಯವಾಗಿ ಬರೆದಿಟ್ಟು ಹೋಗಿದ್ದಾರೆ. ಇದನ್ನೆಲ್ಲ ಓದಿ ತರ್ಜಮೆ ಮಾಡಿ ಇಂಗ್ಲಿಷಿಗೆ, ಕನ್ನಡಕ್ಕೆ ಎಲ್ಲ ಅನುವಾದ ಮಾಡಿದರೆ ದೇವಸ್ಥಾನದ ಸಂಪೂರ್ಣ ಇತಿಹಾಸ ಇದೆ. ಈ ಆಧಾರವನ್ನು
ಇಟ್ಕೊಂಡು ನಾನು ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಶಿಲಾಶಾಸನಗಳು ಕವಿ ಚಕ್ರವರ್ತಿಯಂತೆ ಬರೆದು ಕೊಟ್ಟರು. ಯುದ್ಧ ಮಾಡಿ ಮಡಿದವರ ನೆನಪಿಗೆ ವೀರಗಲ್ಲುಗಳು. ಅಮೃತ ದಂಡನಾಯಕ ಎಂಬ ಸೇನಾಧಿಪತಿಯನ್ನು ಕೊಂದಿದ್ದರಿಂದ ಅವನ ನೆನಪಿಗೆ ದೇವಸ್ಥಾನದಲ್ಲಿ ಒಟ್ಟು 4 ವೀರಗಲ್ಲುಗಳನ್ನು ನೆಟ್ಟೋಗಿದ್ದಾರೆ. ಒಳಗಡೆ 2 ಇದೆ, ಹೊರಗಡೆ 2 ಇದೆ. ಇದು ವೀರಗಲ್ಲುಗಳು. ಈ ಕಡೆಯಿಂದ ರಾಮಾಯಣದ ಕಥೆ ಪ್ರಾರಂಭವಾಯಿತು. ರಾಮಾಯಣ ಮೊದಲು ಹೇಗೆ ಅಂದ್ರೆ, ಆ ವಿಷ್ಣು ಮಲಗಿರ್ಬೇಕಾದ್ರೆ ವಿಶೇಷ ಶಯನನಾಗಿ ಬ್ರಹ್ಮ ನಾಭಿಯಿಂದ ಹುಟ್ಟಿದ್ದಾರೆ. ದೇವಾನು ದೇವತೆಗಳೆಲ್ಲ ಬಂದು ವಿಷ್ಣುವಿನ ಮೊರೆ ಹೊಕ್ಕಿದ್ದಾರೆ. ರಾವಣ ನಾವಳೆಯನ್ನ ತಡೆಕಾಗ್ತಾ ಇಲ್ಲ, ರಕ್ಷಣೆ ಮಾಡಿ ಅಂದಾಗ ನಾನು ದಶರಥ ಹೊಟ್ಟೆಲಿ ಹುಡ್ತೀನಿ ಅಂತ ಹೇಳ್ತಾರೆ. ಆಗ ದಶರಥ ಮಹಾರಾಜನ ಮಕ್ಕಳಿಲ್ಲ, ಈ ರೀತಿ ಹೇಳಿರಲ್ಲ ಅಂತ ಋಷಿಗಳೆಲ್ಲ ಮಾತುಕತೆ ಮುಗಿಸ್ಕೊಂಡು ಇಲ್ಲಿ ನೋಡಿ ಯಾಗ ಮಾಡ್ತಾ ಇದ್ದಾರೆ. ದಶರಥ ಮಹಾರಾಜನಿಗೆ ಯಾಗ ಮಾಡಿ ಅಂತ ಹೇಳಿದಾಗ ಯಾಗ ಮಾಡ್ತಾನೆ ದಶರಥ ಮಹಾರಾಜ. ಪುತ್ರ ಕಾಮೇಷ್ಟಿ ಯಾಗವನ್ನ ತನ್ನ ಹೆಂಡತಿಯರೆಲ್ಲ ಸರಿಸ್ಕೊಂಡು ಯಾಗವನ್ನು ಮಾಡಿ ಎಲ್ಲ ಆದ ನಂತರದಲ್ಲಿ ಕೆಲವಾರು ವರ್ಷಗಳ ನಂತರ ರಾಮ ಲಕ್ಷ್ಮಣವರೆಲ್ಲ ಹುಟ್ಟಿ ದೊಡ್ಡವರಾಗಿದ್ದಾರೆ. ವಿಶ್ವಾಮಿತ್ರ ಮಹಾಮುನಿಗಳು ಯಾಗ ಮಾಡ್ತಾ ಇದ್ದಾರೆ. ಆ ಯಾಗಕ್ಕೆ ತೊಂದರೆ ಕೊಟ್ಟಾಗ ರಾಕ್ಷಸರು ನಿನ್ನ ಮಕ್ಕಳನ್ನ ಕಳಿಸ್ಕೊಡು ಕಾವಲಾಗಿ ಅಂದಾಗ ನೋಡಿ ಕಳಿಸ್ಕೊಟ್ಟಿದ್ದಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಮಧ್ಯ ಮಾರ್ಗದಲ್ಲಿ ಒಬ್ಬ ರಾಕ್ಷಸ ಅಡ್ಡ ಬರ್ತಾನೆ. ಥಾಟಕಿ ವಧೆ, ಬಾಣ ಹೊಡೆದವ್ರನ್ನೆಲ್ಲ ಕೊಂದು ಹಾಕ್ತಾನೆ. ಜನಕ ಮಹಾರಾಜನ ಆಸ್ಥಾನ ಕರ್ಕೊಂಡೋಗಿ ಶಿವಧನಸ್ಸನ್ನು ಮುರಿದು ಸೀತೆ ಲಗ್ನ ಆಗ್ತಾನೆ ಶ್ರೀರಾಮಚಂದ್ರ. ಇಲ್ಲಿ ಕಾಡಿಗೆ ಹೊರಡ್ಬೇಕಾದ್ರೆ ತಂದೆ ಹತ್ರ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಪಾದಿಕೆಗಳು ತಾನು ಪೂಜೆ ಮಾಡ್ಬೇಕು ಅಂತ ಬರ್ಬೇಕಾದ್ರೆ ಅಣ್ಣಂದ್ರು ಮರದ ಮೇಲೆ ತಗೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಶೂರ್ಪನಕ್ಕೆ ಮೂಕುತ್ತಾನೆ ಲಕ್ಷ್ಮಣ. ಇಲ್ಲಿ ನೋಡಿ ಸರ್, ಸೀತಾಮಾತೆ ರಾಮ ಲಕ್ಷ್ಮಣ ಕೂತಿದ್ದಾರೆ. ಇವ್ರ ಮುಂದೆ ಒಂದು ಜಿಂಕೆ ಬಂದಿದೆ, ಮಾಯಾ ಜಿಂಕೆ. ಕಣ್ಣು ಕೋಡು ಕಿವಿ ಮುದ್ದಾಗಿದೆ, ನನಗೆ ಬೇಕೇ ಬೇಕು ಅಂತ ಸೀತೆ ಹೇಳಿದಾಗ ಶ್ರೀರಾಮ ಓಡಿಸ್ಕೊಂಡು ಬಂದು ಬಾಣ ಬಿಟ್ಟಾಗ ಈ ಜಿಂಕೆ ಮಾಯವಾಗಿ ರಾಕ್ಷಸ ಕಂಡುಕೊಂಡಿದ್ದಾರೆ. ಸೀತಾ ಲಕ್ಷ್ಮಣ ಅಂತ. ಈ ಸಮಯವನ್ನು ಅನುಸರಿಸಿದಂತ ರಾವಣ ಭಿಕ್ಷುಕನ ವೇಷ ಹಾಕೊಂಡು ಲಕ್ಷ್ಮಣ ರೇಖೆ ದಾಟಿಸ್ತಾನೆ. ಹೊರಗಡೆ ಬಂದ ನಂತರ ಸೀತಾದೇವಿ ಇದೇ ರಾವಣ ನಿಜವಾದ ವೇಷವನ್ನು ಹಾಕೊಂಡು ಪುಷ್ಪಕುಮಾನದಲ್ಲಿ ಸೀತೆ ಮಾತೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೊಂದು ಪಕ್ಷಿ ಅಡ್ಡವಾಗಿದೆ, ಜಟಾಯು. ಈ ರೆಕ್ಕೆಗಳನ್ನ ಕತ್ತರಿಸ್ಬಿಟ್ಟಿದ್ದಾನೆ ರಾವಣ. ಆ ರೆಕ್ಕೆ ಕತ್ತರಿಸಿ ಹಾಕಿರೋ ಬಿತ್ತು ಪಕ್ಷಿ ಇಲ್ಲಿ ನೋಡಿ ಸಂಕಟದಿಂದ ಹೇಳ್ತಾ ಇದೆ, ನಿನ್ ಹೆಂಡತಿಯನ್ನ ರಾವಣ ಹೊತ್ಕೊಂಡೋದ ಅಂತ ನೋಡಿ ಪ್ರಾಣ ಬಿಡ್ತಾ ಇದೆ. ಆ ರೆಕ್ಕೆ ಕೊಕ್ಕು ಕಾಲು ತುಂಬಾ ಚೆನ್ನಾಗಿದೆ. ಆ ಪಕ್ಷಿ ಮಾತು ಕೇಳ್ಕೊಂಡು ರಾಮ ಲಕ್ಷ್ಮಣರಿಬ್ಬರು ಕಾಡಿಗೆ ಬರ್ತಾರೆ. ಕಾಡಿನಲ್ಲಿ ರಾಮ ಲಕ್ಷ್ಮಣರಿಗೆ ಆಂಜನೇಯ ಸುಗ್ರೀವ ಸಿಕ್ಕಿದ್ದಾರೆ. ಇಲ್ಲಿ ಸುಗ್ರೀವರ ಪರಿವಾರವೇ ಬಂದ್ಕೋತಿದೆ. ವಾಲಿ ಅಂತ ಇದ್ದಾರೆ, ನಮ್ಮ ಅಣ್ಣ ಕೊಂದ್ರೆ ಸಹಾಯ ಮಾಡ್ತೇವೆ ಅಂತ ಹೇಳಿ ಶ್ರೀರಾಮ ವಾಲಿ ಹೆಂಗ್ ಕೊಂದಿದ್ದಾನೆ. 7 ತಾಳೆ ಮರಗಳನ್ನ ಸರ್ಪದ ಮೇಲೆ ನಿಲ್ಲಿಸ್ಕೊಂಡು 7 ತಾಳೆ ಮರಗಳನ್ನ ಛೇದಿಸಿ ವಾಲಿ ಕೊಂದ್ಬಿಡ್ತಾರೆ ನೋಡಿಯಪ್ಪ. ಅವರಿಬ್ಬರು ಅವಳಿ ಜೋಳಿ ಮಕ್ಕಳು ಗೊತ್ತಾಗಲ್ಲ ಅಂತ ಸುಗ್ರೀವನ ಕೊರಳಿಗೆ ಉನಾರವನ್ನು ಹಾಕೊಂಡಿದ್ದಾರೆ. ಸುಗ್ರೀವರಾಜ್ ಗೆದ್ದ ಅಂತ ಹೇಳಿ ಸ್ವಾಗತ ಬಯಸ್ತಾರೆ. ಸೇತುವೆ ಕಟ್ಟಬೇಕು ಅಂತ ಆಶೀರ್ವಾದ ಮಾಡಿದಾಗ ಸೇತು ಬಂಧನ ಎಷ್ಟು ಚೆನ್ನಾಗಿದೆ. ಏಡಿ ಕಪ್ಪೆ ಮೊಸಳೆ ಎಲ್ಲ ಎಷ್ಟು ಚೆನ್ನಾಗಿದೆ. ಬ್ರಿಟಿಷ್ ಕಟ್ತಾ ಇರೋದು. ಇವತ್ತು ರಾಮ ಸೇತು ವಿವಾದ ನಡೀತಾ ಇದೆಯಲ್ಲ, 800 ವರ್ಷಗಳಿಂದ ಎಷ್ಟು ಸೊಗಸಾಗಿ ಕೆತ್ತನೆ ಮಾಡಿದೆ ನೋಡಿ. ವಿಭೀಷಣ ರಾಮರ ಕಡೆ ಬಂದು ಸೇರಿದ್ದಾರೆ. ಇಲ್ಲೊಂದು ವಿಶೇಷ ಇದೆ ನೋಡಿ, ಅಶೋಕವನದಲ್ಲಿ ಸೀತೆ ಹೆಂಗಿಟ್ಟಿದ್ದಾನೆ. ಸೀತಾ ಮಾತೆಗೆ ಇಬ್ಬರು ರಾಕ್ಷಸರನ್ನ ಕಾವಲಾಗಿ ಇಟ್ಟಿದ್ದಾರೆ, ಬಾಳಗುನೆ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಸರ್, ಆಂಜನೇಯ ಮರದ ಮೇಲೆ ಕೂತ್ಕೊಂಡು ಉಂಗುರ ಬಿಡ್ತಾ ಇದ್ದಾನೆ. ಶಿಲ್ಪಿ ಒಂದು ಸೂಕ್ಷ್ಮ ಸ್ಥಳದಲ್ಲಿ ಎಂತ ಹಾಕಿದ್ದೇನೆ. ಆ ಉಂಗುರವನ್ನು ಬಿಟ್ಟು ಕೆಳಗಡೆ ಹೇಳ್ತೇನೆ, ನಾನು ತಾಯಿ ರಾಮನ ಬಂಟ ಹನುಮಂತ ಎದುರು ಬೇಡ ಕರ್ಕೊಂಡು ಹೋಗ್ತೀವಿ, ತುಂಬಾ ಹೊಟ್ಟೆ ಹಸಿವಾಗಿದೆ ಅಂದಾಗ ಹಣ್ಣು ತಿನ್ಬೇಡ ಅಂತ ಹೇಳ್ತಾಳೆ ಸೀತಾಮಾತೆ. ಹಣ್ಣು ತಿಂತಿರ್ಬೇಕಾದ್ರೆ ಯಾವುದೋ ಒಂದು ಕೋತಿ ವನವನ್ನೆಲ್ಲ ಬಂದು ಹಾಳು ಮಾಡ್ತಾ ಇತ್ತು ಅಂತ ಹೇಳಿ ರಾವಣನ ಆಸ್ಥಾನಕ್ಕೆ ಆಂಜನೇಯನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಲಕ್ಷ್ಮಣ ಮತ್ತು ಇಂದ್ರ ಜೊತೆ ಮಾಡ್ತಾ ಮಾಡ್ತಾ ಈ ಲಕ್ಷ್ಮಣ ಮೋರ್ಚೆ ಹೋಗಿದ್ದಾರೆ. ಆ ಲಕ್ಷ್ಮಣ ಮೋರ್ಚೆ ಹೋದಾಗ ಶ್ರೀರಾಮಚಂದ್ರ ತನ್ನ ತಮ್ಮನನ್ನ ತೊಡೆ ಮೇಲೆ ಮಲಗಿರ್ಬೇಕಾದ್ರೆ ಬನ್ನಿ ಸಂಜೀವಿನಿ ಬೆಟ್ಟ ಬರ್ತಾ ಇದೆ. ಇಲ್ಲಿ ನೋಡಿ ಲಕ್ಷ್ಮಣ ಮೋರ್ಚೆ ಹೋಗಿದ್ದಾರೆ. ಆ ಲಕ್ಷ್ಮಣ ಮೋರ್ಚೆ ಹೋದಾಗ ಶ್ರೀರಾಮಚಂದ್ರ ತನ್ನ ತಮ್ಮನನ್ನ ತೊಡೆ ಮೇಲೆ ಮಲ್ಸ್ಕೊಂಡಿರ್ಬೇಕಾದ್ರೆ ಸಂಜೀವಿನಿ ಬೆಟ್ಟ ಬರ್ತಾ ಇದೆ. ಮಳೆ ಗಾಳಿ ಬಿಸಿಲಿಗೆಲ್ಲ ಕಲ್ಲು ಸುಡ್ದೋಗಿದೆ. ಕಾರಣ ದೇವಸ್ಥಾನ ಕಟ್ಟು 900 ವರ್ಷ. ಮನುಷ್ಯನಿಗೆ ಹೇಗೆ ಒಂದು ಆಯುಷ್ ಇರುತ್ತೆ, ಕಲ್ಲಿಗೆ ಒಂದು ಲೈಫ್ ಇರುತ್ತೆ. ಪ್ರಕೃತಿ ಕೋಪಕ್ಕೆ ಏನಾಗಿದೆ, ಕಲ್ಲು ತನ್ನೆಟ್ಟಿಗೆ ತಾನು ಸಿಡಿದ ಹಾಳಾಗಿದೆ ವಿನ ಯಾರ ದಾಳಿಗೆ ಸಿಕ್ಕಿಲ್ಲ. ಇದು ಕಲ್ಲಿನ ದೋಷ. ಇಲ್ಲಿ ನೋಡಿ, ರಾವಣನ ಹೆಂಡತಿ ಮಂಡು ಹೋದರಿ, ಸೀತೆ ಹೊತ್ಕೊ ಬಂದಿದ್ದು ತಪ್ಪು, ನೀನು ರಾಮನ್ಗೆ ಒಪ್ಪಿಸ್ಬಿಡು ಅಂತ ಗಂಡನಿಗೆ ಬುದ್ಧಿ ಹೇಳ್ತಾ ಇದ್ದಾಳೆ. ಇಲ್ಲಿ ಸೀತೆ ಮಾತೆ ಹತ್ರ ಬಂದು ಕ್ಷಮೆ ಕೇಳ್ತಾಳೆ, ನಂದೇನ್ ತಪ್ಪಿಲ್ಲ ಅಂತ. ಅಶೋಕ ಮಾತನಲ್ಲಿ ಕೂತಿರ್ಬೇಕಾದ್ರೆ ಸೀತಾದೇವಿ ಇಲ್ಲಿ ಇಬ್ಬರ ರಾಕ್ಷಸರು ಏನ್ ಮಾಡಿದಾರೆ ನೋಡಿ, ನಿಜವಾದ ರಾಮ ಲಕ್ಷ್ಮಣರು ಸತ್ತೋಗಿದ್ದಾರೆ, ಇವ್ರು ಮರ್ತು ಬಿಡು, ರಾವಣನ ಮದುವೆ ಮಾಡ್ಕೊಂತ ನೋಡಿ, 2 ತಲೆ ಬಿಡೆ ಎಷ್ಟು ಚೆನ್ನಾಗಿದೆ, ಡೂಪ್ಲಿಕೇಟ್ ತಲೆ ಬಿಡೆ. ಆದ್ರೆ ಸೀತಾಮಾತೆ ನಂಬುದಿಲ್ಲ, ಇದು ಕೃತಕವಾದ ತಲೆಬಿಡೆ ಅಂತ ವಾಪಸ್ ಮಾಡ್ತಾಳೆ. ಇಲ್ಲಿ ನೋಡಿ ಹಿಡ್ಕೊಂಡ್ ಬರ್ತಾ ಇದ್ರೆ ಮಾಡ್ಕೊಂಡು. ಇಲ್ಲಿ ನೋಡಿ, ಇಲ್ಲಿ ರಾವಣನ ಆಸ್ಥಾನಕ್ಕೆ ಆಂಜನೇಯ ಬರ್ತಾನೆ. ರಾವಣನ ಆಸ್ಥಾನಕ್ಕೆ ಆಂಜನೇಯ ಬಂದಾಗ ಅವ್ನಿಗೆ ಎತ್ತರವಾದ ಸ್ಥಳ ಕೊಡ್ಲಿಲ್ಲ. ತನ್ನ ಬಾಲವನ್ನು ಸುತ್ತಕೊಂಡು ಅವನ ಹತ್ರ ಕೂತ್ ಬಿಟ್ಟಿದ್ದಾನೆ. ಎಷ್ಟೊತ್ತಾದ್ರೂ ಇವ್ರ ಮಾತುಕತೆ ಮುಗಿಯಲ್ಲ ಅಂತ ಕೋತಿ ಪರಿವಾರವೇ ರೆಡಿ ಆಗಿದೆ. ಯುದ್ಧ ಮಾಡೋ ಸೀತೆ ತರಲೇಬೇಕು ಅಂತ. ಇಲ್ಲಿ ನೋಡಿ, 800 ವರ್ಷಗಳಿಂದ ರಾವಣನ ಆಸ್ಥಾನದಲ್ಲಿ ಒಬ್ಳು ಕ್ಯಾಬ್ರೆ ಇದ್ಲಂತೆ ನೋಡಿ ಸರ್. 800 ವರ್ಷಗಳಿಂದ ಕ್ಯಾಬ್ರೆ. ಈಗೆಲ್ಲ ಇವಳ ಹೆಸರು ಜಂಬೂ ಮಾಲಿನಿ ಅಂತ ನಾವೆಲ್ಲ ಮಾಡ್ಕೊಂಡಿಲ್ಲ. ಇವಾಗ ಹೇಮ ಮಾಲಿನಿ, ಜಯಮಾಲಿನಿ, ಮಂಜು ಮಾಲಿನಿ, ಅವತ್ತೇ ಮಾಲಿನಿಗಳಿದ್ರು. 800 ವರ್ಷಗಳಿಂದ ಜಂಬೂ ಮಾಲಿನಿ, ಇವಾಗ ಹೇಮ ಮಾಲಿನಿ, ಜಯಮಾಲಿನಿ. ಅವರಜ್ಜಿ ಮುತ್ತಜ್ಜಿ. ಇದು 800 ವರ್ಷಗಳಿಂದ ಮಾಲಿನಿಗಳಿದ್ರು. ಇಲ್ಲಿ ನೋಡಿ, ಸಿಂಹದ ರೂಪದ ರಾಕ್ಷಸನಿಗೆ ಶ್ರೀರಾಮ ಬಾಣ ಹೊಡೆದಾಗ ಹೊಟ್ಟೆಗೆ ಹೋಗಿ ಬಾಣ ಹೊಕ್ಕಂಡಂಗಿದೆ. ಇಲ್ಲಿ ನೋಡಿ, 6 ತಿಂಗಳು ನಿದ್ರೆ, 6 ತಿಂಗಳ ಹಚ್ಚಿರ ಆನೆ, ತಮಟೆ, ಓಲ್ಗ, ಪಿಪಿ ಏನ್ ಮಾಡಿದ್ದೇ ಇಲ್ಲ. ದೊಡ್ಡದೊಂದು ಆನೆ ಕರ್ಕೊಂಡ್ ಬಂದ್ಬಿಟ್ಟು ಬಲಿಷ್ಠದ ಆನೆಯನ್ನು ಇಸ್ರು ಕಾಲ ಹತ್ರ ಇಲ್ಲಿ ಆನೆ ಕಲರ್ ಕಿರ್ಚಿ ಕೂಗ್ಸಿ ಬರ್ಸೋಣ ಅಂತ ಅಂಗ್ರತೆಲ್ಲ ಮಲ್ಕೊಂಡು ಮೇಲಕ್ಕೂ ಕೆಳಕ್ಕೂ ಉಸಿರಾಟ ಮಾಡ್ಬೇಕಾದ್ರೆ ಇಲ್ಲಿ ನಿಲ್ಸಿರಂತ ಆನೆನೇ ಮೇಲೆ ಹೋಗ್ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಉಸಿರು ಬಿಟ್ಟಾಗ ಕೆಳಗಡೆ ಬರದಂತೆ ಅಲ್ಕಂಡಿಗೆ ಮೇಲೆ ಹೋಗೋದಂತೆ. ಆನೆಗಿಂತ ಬಲಶಾಲಿ. ಇಲ್ಲಿ ದಾಪ್ ಕಲ್ಕೊಂಡು ಹೊರಟಿದ್ದಾರೆ.
ಅಣ್ಣ ಆಸ್ಥಾನಕ್ಕೆ ಬಂದು ಕೇಳ್ತಾರೆ ಯಾಕೆ ಕರೆಸ್ತೆ ಅಂತ. ಎಲ್ಲ ವಿಷಯ ತಿಳಿಸಿದಾಗ ಕೋತಿಗಳು ಗುಂಪಿಗೆ ನುಗ್ಗಿ ಹಿಂಡಿ ತುಂಡು ಮಾಡಿ ಸಾಯಿಸ್ತಾನೆ. ಕುಂಕಣ್ಣ ಉಸಿರು ಮೂಗಲ್ಲಿ ಆಂಜನೇಯ ಎಷ್ಟೇ ಕಿಲೋಮೀಟರ್ ಹೋಗ್ಬಿಡ್ತಿದ್ದೆ ನೋಡಿ. ನೆಗ್ದಿದೆ ಹಿಡ್ಕೊಂಡ್ಬಿಟ್ಟು ಕಬ್ಬಕ್ಕಂತ ಗದ್ದೆ ಕಚ್ಚಿದೆ, ಉಸಿರು ಬಿಡಂಗಿಲ್ಲ, ಮುಂದಕ್ಕೆ ಬರಂಗಿಲ್ಲ. ಕಪಿಚೇಟೆ ಮೊದಲೇ ರಾಮಲಕ್ಷ್ಮಣರು ಬಾಣ ಹೊಡೆದ ಕಿವಿಗೆ ಸತ್ತೋಗ್ಬಿಡ್ತಾರೆ. ಅಂದ್ರೆ ಆ ಕುಂಭಕರ್ಣನ ಜೀವ ಕಿವಿಯಲ್ಲಿ. ಬನ್ನಿಲ್ಲಿ ಕೊನೆ ಯಾಗ ಪೂರ್ತಿ ಮಾಡಿದ್ರೆ ಕೊಲ್ಲಂಗಿಲ್ಲ. ಮಹಾಪರಮ ಭಕ್ತ ರಾವಣ ತೊಂದರೆ ಕೊಡ್ತಾರೆ. ಯಾಗವನ್ನು ಬಿಟ್ಟು ಮೇಲೆ ಹೇಳಲ್ಲ. ಕೆಲ ಹೆಂಗಸರನ್ನ ಹೆಣ್ಮಕ್ಳನ್ನ ಎಳ್ಕೊಂಡ್ಬಂದು ಶಿಕ್ಷೆ ಕೊಡ್ತಾರೆ. ಸಹಿಸಲಾರದ ರಾವಣ ಮೇಲೆ ಇದ್ದಾಗ ರಾವಣನಿಗೆ ಆಂಜನೇಯನಿಗೆ ಯುದ್ಧ ನಡೀತಾ ಇದೆ. ಕೊನೆಯಲ್ಲಿ ರಾವಣ ಮತ್ತು ರಾಮ ಚೆನ್ನಾಗಿ ಕಾದಾಡಿ ಒಂದೇ ಒಂದು ರಾಮಬಾಣದಿಂದ ಈ ಮೂಲೆ ನೋಡಿ ಸರ್ 10 ತಲೆ ಹೋಗಿದೆ. ಏಕಕಾಲದಲ್ಲಿ ರಾವಣನ 10 ತಲೆ ಹೊರಟು ಹೋಗಿದೆ. ಇದಕ್ಕೆ ರಾಮಬಾಣ. ಇಲ್ಲಿ ರಾವಣ ನೋಡಿ ಸತ್ತೋಗಿದ್ದಾರೆ. ಅವ್ರ ಕಡೆ ಪರಿವಾರವೇ ಬಂದು ದುಃಖ ಪಡ್ತಾ ಇದೆ. ರಾವಣ ಸತ್ ಮೇಲೆ ಏನ್ ಮಾಡ್ಬೇಕು ಅಂತ ಮಾತುಕತೆ. ತಮ್ಮನಾದ ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾತು ಮುಗಿಸ್ಕೊಂಡು ಬನ್ನಿ ಹೊತ್ಕೊಂಡೋಗಿರೋ ಸೀತೆಯನ್ನು ಕರ್ಕೊಂಡ್ ಬರ್ತಿದ್ದಾರೆ ನೋಡ್ರಿ. ವಿಜೃಂಭಣೆಯಿಂದ ಆ ಸೀತಾಮಾತೆ ಕರ್ಕೊಂಡು ಬಂದು ರಾಮ ಲಕ್ಷ್ಮಣರಿಗೆ ತಂದೊಪ್ಪಿಸುವ ಈ ಸನ್ನಿವೇಶಕ್ಕೆ ಈ ರಾಮಾಯಣ ಕಥೆ ಮುಗಿಸ್ಬಿಟ್ರು. ಒಂದ್ ಕಡೆ ಭಾಗದಲ್ಲಿ ರಾಮಾಯಣ, ಒಂದ್ ಕಡೆ ಮಹಾಭಾರತ, ಒಂದ್ ಕಡೆ ಭಾಗವತ, 3 ಕಥೆಗಳನ್ನು ಅಳವಡಿಸಿದ್ದಾರೆ ನೋಡಿ. ಅಂತ ಫ್ರೆಂಡ್ ಆ ಕಡೆ ಚೆನ್ನಾಗಿರುತ್ತೆ ಅಂತ ಬಂತಪ್ಪ. ಏನ್ ಹೇಳಿ ಫೋಟೋ ಇಲ್ಲಿ ಬೇಡ, ಒಳ್ಕೊಳ್ಳಿ ತುಂಬ ಅಷ್ಟೇ ಸಾಕು. ಹಂಗ ಆನಂದಮಯವಾಗಿ ಸರ್ ಕಡಲೆಕಾಯಿ ಬಸವಣ್ಣ ಇದನ್ನು ತೋರಿಸ್ತೀನಿ. ಒಳ್ಳೆ ಹತ್ತಡೆ ಶೂಟ್ ಮಾಡಲಿ ಅದ ಆನಂದಮಯ. ಆಮೇಲೆ ಅಲ್ಲಿ ಶಿವ ಫಸ್ಟು ಸ್ವಲ್ಪ ಇದ್ದಾರೆ. ಹಳೆಬೀಡಿನಲ್ಲಿ ಕಡಲೆಕಾಯಿ ಬಸವಣ್ಣ ಅಂತ ಮಾಡಿದ್ದಾರೆ. ಹಂಪೆಗೆ ಹೋದ್ರೆ ಸಾಸಿವೆ ಕಾಳು ಗಣಪತಿ, ಕಡಲೆಕಾಳು ಗಣಪತಿ. ಆದ್ರೆ ಇಲ್ಲಿ ಕಡಲೆಕಾಯಿ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ವಿಶೇಷವಾಗಿದೆ. ಶಿಖರದ ಮೇಲ್ಭಾಗದಲ್ಲಿ ಅಮೃತಾಪುರ ದೇವಸ್ಥಾನದ ಶಿಖರದ ಮೇಲ್ಭಾಗದಲ್ಲಿ ಕಡಲೆಕಾಯಿ ಬಸವಣ್ಣ. ಈ ಕಡೆಗೆ ಮುಖ ಹಾಕೊಂಡು ಇಲ್ಲಿ ಮಲಗಿದೆ. ಬಹಳ ವಿಶೇಷವಾಗಿದೆ ನೋಡಿ. ನಂದಿ ಒಂದೇ 1 ಇಂಚಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ಲಿ ಅದೊಂದು ಚಿತ್ರ ಕಂಡ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೊಯ್ಸಳ. ಯಾಕೆಂದ್ರೆ ಸಳನ್ ತಲೆ ಇಲ್ಲ. 750 ವರ್ಷಗಳ ಕಾಲ ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲ. ಹಾಗಾಗಿ ಆ ತಲೆ ಹೊಡೆದೋಗಿದೆ. ಅದು ಯಾರು ಹೇಳಬೇಡ್ದು ಕೇಳಬಾರ್ದು ತಕ್ಷಣ ಗೊತ್ತಾಗುತ್ತೆ. ಹೊಯ್ಸಳರ ಲಾಂಛನ, ಅದು ಸಿಂಬಲ್. ಹೊಯ್ಸಳ ಹೊಡೆ ಅಂತ ಕೊಲ್ಲು. ಇಲ್ಲಿ ನೋಡಿ ಒಂದ್ರ ಮೇಲೆ ಹೋಗಿದೆ. ಪ್ರಭಾವಳಿಗಳು, ಕೀರ್ತಿ ಮುಖಗಳು ಆನಂದಮಯವಾಗಿ ನೋಡಿ. ಇವತ್ತು ಉತ್ಸವಮೂರ್ತಿಗಳು ದೇವರಿಗೆಲ್ಲ ಮಾಡಿಸ್ಕೊಳ್ತೀವಿ. 900 ವರ್ಷ ಕಲ್ಲಲ್ಲಿ ಕಲೆಯನ್ನು ಅರಳಿಸಿದ್ದಾರೆ ನೋಡಿ. ಅಪ್ಪ ಎಷ್ಟು ಸೊಗಸಾಗಿದೆ, ಸುಂದರವಾಗಿದೆ. ಇಲ್ಲೊಬ್ಳು ಶಿಲಾಬಾಲಕಿ ನರ್ತನ ಮಾಡ್ತಿದ್ದಾಳೆ. ಅಭಿನಯ ಶಾರದೆ ಅಂತ ಇವಳಿಗೆ ಹೆಸರು ಬಂತು. ಬಹಳ ವಿಶೇಷವಾಗಿದೆ, ಆನಂದಮಯವಾಗಿದೆ ನೋಡಿ. ಎಲ್ಲ ಒಂಟಿದೆ ಶೂಟ್ ಮಾಡ್ಕೊಂಡ್ಬಡಿ. ಫಸ್ಟ್ ಮೇನ್ ನಮ್ಮ ಟೆಂಪಲ್ಲಿ ಪ್ರತಿಯೊಂದು ಟಿವಿ ಅವ್ರಿಗೆ ಇವರೆಲ್ಲ ಇದೆಲ್ಲ ಇದನ್ನೇ ಹಿಡಿಯೋದು. ಇವಾಗ ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಹಿಡ್ಕೊಂಬಿಡಿ, ಒಂದು ಕ್ಲಿಕ್ ಮಾಡ್ಕೊಂಬಿಡಿ ಸರ್. ಭಾಗದಲ್ಲಿ ಸಿಂಹದ ಮುಖ ಒಂದು ಸ್ವಲ್ಪನೂ ಹಾಳಾಗಿಲ್ಲ, ಆನಂದಮಯವಾಗಿದೆ ನೋಡಿ. 900 ವರ್ಷ. ಅಕ್ಕಪಕ್ಕದಲ್ಲಿ ಶಿಲಾಬಾಲಿಕೆರೆಗಳಿದ್ದಾರೆ. ಒಳಗಡೆ ಆದಿಶಕ್ತಿ ವಿಗ್ರಹವಿದೆ. ಹಾಗೆ ಗರುಡನ ಚಿತ್ರವನ್ನು ತೋರಿಸಿದ್ದಾರೆ. ಕೆಳಗಡೆ ಬಂದರೆ ಒಂದು ಗೋಪುರ. ಆ ಶಿಖರ ಎಷ್ಟು ಮಣಿಸರವಾಗಿದೆ. ಆ ಶಿಖರ ಒಂದು ಶಿಖರದಲ್ಲಿ ಮಧ್ಯದಲ್ಲಿ ನೋಡಿ ಗೋಪುರದ ಒಳಗಡೆ ಗೋಪುರಗಳು ನೋಡಿ. ಅದೊಂದು ದೊಡ್ಡ ಗೋಪುರದ ಒಳಗಡೆ ಗೋಪುರಗಳಿದೆ. ತುಂಬ ಚೆನ್ನಾಗಿದೆ. ಮತ್ತೆ ಬಾರ್ಡ್ರ್ಗಳು, ಸೀರೆ ಬಾರ್ಡ್ರ್ಗಳು, ಲಂಗದ ಬಟ್ಟೆಗಳಿಗೆಲ್ಲ ಬರುತ್ತಲ್ಲ ಡಿಸೈನ್ಗಳು. ಒಂದು ಬಾರ್ಡ್ ಇದ್ದಂಗೆ ಒಂದು ಬಾರ್ಡ್ ಇಲ್ಲ, ಒಂದೆಲ್ಲ ಡಿಸೈನ್ ವ್ಯತ್ಯಾಸ ಆಗಿದೆ. ಈ ಕಡೆಯಿಂದಲೂ ಎಲ್ಲ ಒಂದಿದ್ದಂಗೆ ಒಂದಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ಇವತ್ತು ವಿಶೇಷವಾಗಿ ಕೆತ್ತನೆ ಮಾಡಿದ್ದಾರೆ. 900 ವರ್ಷ ಕೆಳಗಡೆ ಕಂಬಗಳು. ಈ ಭಾಗ ನಿಧಾನ ನೋಡಿ. ಇವತ್ತು ಪೇಪರ್ಲೆಲ್ಲ ಮಣ್ಣಿಂದಲ್ಲ, ಮರದಲ್ಲೂ ಮಾಡೋಕ್ಕಾಗಲ್ಲ. ಮರದಲ್ಲಿ ಮಾಡ್ತಾ ಒಂದು ಚಕ್ಕೆದ್ದು ಹೋಗ್ಬಿಟ್ರೆ ಬಿಸಾಕ್ಬಿಟ್ಟು ಬೇರೆ ಮರ ಕೊಡಿ ಅಂತಾರೆ. 900 ವರ್ಷ ಕಲ್ಲಲ್ಲಿ ಕಲೆಯನ್ನು ಅರಳಿಸಿದ್ದಾರೆ. ಸುಮ್ಮನೆ ನೋಡ್ಕೊಂಡು ಹೋಗ್ಬಿಟ್ರೆ ಏನು ಗೊತ್ತಾಗೋದಿಲ್ಲ. ಕಲ್ಲು, ನಿಮ್ಮೂರಿನಲ್ಲೂ ಕಲ್ಲು, ಈ ದೇವಸ್ಥಾನನೂ ಕಲ್ಲು. ಕಲಾ ಸಾಗರ ಅಂತ ಶಿಲ್ಪಿ ಇದನ್ನು ಸಮುದ್ರ ಹೋಲಿಕೆ ಮಾಡ್ತಾರೆ. ಎಷ್ಟೇ ಹೇಳಿದ್ರು, ಎಷ್ಟೇ ಕೇಳಿದ್ರು, ನಾವು ಎಷ್ಟೇ ನೋಡಿದ್ರು ಸಾಲದು. ಹೊಯ್ಸಳರು ಅವತ್ತಿನ ಕಾಲದಲ್ಲಿ ನಮಗೆ ಪುಕ್ಸಟ್ಟೆ ಕೊಟ್ಟೋಗಿದ್ದಾರೆ, ಫ್ರೀ ಗಿಫ್ಟು. ಇವತ್ತು ನಮ್ಮ ಪ್ರಪಂಚದಲ್ಲಿ ಎಷ್ಟು ಬ್ಯಾಂಕ್ಗಳಿದೆಯೋ ಆ ಬ್ಯಾಂಕಲ್ಲಿ ಹಣ ತಂದಿಟ್ಟರು ಬೆಲೆ ಕಟ್ಟಕ್ಕಾಗಲ್ಲ. ಇದು ನಿಮ್ಮೆಲ್ಲರ ಆಸ್ತಿ, ನಮ್ಮ ದೇಶದ ಆಸ್ತಿ. ಹುಟ್ಟೋ ಮಕ್ಕಳಿಗೂ ಜವಾಬ್ದಾರಿ ಉಳಿಸ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಆ ಭಾವನೆ ಇರಬೇಕು. ಆನಂದಮಯವಾಗಿದೆ ನೋಡಿ. ಇತಿಹಾಸ ಪ್ರಸಿದ್ಧ ಸ್ಥಳ, ವಿಶೇಷವಾದ ಕೆತ್ತನೆ ಇದೆ. ಎಷ್ಟು ಸೊಗಸಾಗಿದೆ ನೋಡಿಪ್ಪ. ಏನು ಅಂತ ಹೇಳಿ. ಜನವರಿ 14 ಮಕರ ಸಂಕ್ರಾಂತಿ ಹಬ್ಬದಲ್ಲಿ
ದೇವ್ರ ಕೂರಿಸೋ ಒಂದು ಮಂಟಪ, ಅದು ಸಂಕ್ರಾಂತಿ ಮಂಟಪ, ಸ್ವರ್ಗದ ಮಂಟಪ ಅಂತ ಹೇಳಿ ಇವಾಗ ಆ ಪೂಜೆ ಪುನಸ್ಕಾರಗಳು ನಿಂತು ಹೋಗಿ ಕಾಲು ಉಳ್ಕೊಂಡಿದೆ ಮಂಟಪ. ಅದು ಒಂದು ಸಂಕ್ರಾಂತಿ ಮಂಟಪ. ಭಾಳ 33 ಕೋಟಿ ದೇವಾನು ದೇವತೆಗಳು ಈ ಮರದಲ್ಲಿ ಅಡಕವಾಗಿರ್ತಾರೆ. ಹೆಣ್ಮಕ್ಳಿಗಂತೂ ಭಾಳ ಶ್ರೇಷ್ಠ, ಹುಡ್ಕೊಂಡು ಪ್ರದಕ್ಷಿಣೆ ಆಗ್ತಾರೆ. ಪಾಂಡವರು ವನವಾಸದಕ್ಕೆ ಹೋದಾಗ ಈ ಮರದಲ್ಲಿ ಆಯುಧಗಳನ್ನು ಬಂಧಿಸಿಟ್ಟಿದ್ರು ಅಂತ ಹೇಳ್ತಾರೆ. ಅವರ ವನವಾಸವೆಲ್ಲ ಮುಗಿದು ಅವರ ಆಯುಧಗಳನ್ನು ತಗೊಂಡು ಯುದ್ಧ ಮಾಡಿದರು. ಆ ಯುದ್ಧ ಮಾಡಿ ಜಯಗಳಿಸಿದ ನೆನಪಿಗೆ ವಿಜಯದಶಮಿ ಇವತ್ತು ನಾವು ಆಚರಣೆಯಲ್ಲಿ ತಂದಿದ್ದೇವೆ. ಹೆಣ್ಮಕ್ಳಿಗಂತೂ ಭಾಳ ಶ್ರೇಷ್ಠ. ಧನುರ್ಮಾಸದಲ್ಲಿ ಪೂಜೆ ಹಿಡಿತಾರೆ. ಅದಕ್ಕೋಸ್ಕರವಾಗಿ ಇಂಥ 33 ಕೋಟಿ ದೇವಾನು ದೇವತೆಗಳ ಅಡಿಗೆರ ಮರವನ್ನು ಪ್ರದಕ್ಷಿಣೆ ಹಾಕಿದ್ರು, ಮಹಾಪುಣ್ಯ ಅಂತ ಹೇಳ್ತಾರೆ. ಒಳಗಡೆ ಲಿಂಗು ಇದೆ, ಅಲ್ಲಿ ಗಂಗೆ ಇದೆ, ಇಲ್ಲಿ ಬನ್ನಿ ಇದೆ. ಲಿಂಗು, ಗಂಗೆ, ಬನ್ನಿ ಇರೋದು ಭಾಳ ಅಪರೂಪ. ಅದಕ್ಕೋಸ್ಕರವಾಗಿ ಇಂಥ ಒಂದು ಪವಿತ್ರವಾದ ಜಾಗದಲ್ಲಿ 80 ವರ್ಷಗಳ ಮರ ಅಂತ ಹೇಳ್ತಾರೆ ಇಲ್ಲಿನ ಹಿರಿಯವರು. ಭಾಳ ವಿಶೇಷವಾಗಿದೆ. ಇದನ್ನು ಪ್ರದಕ್ಷಿಣೆ ಮಾಡೋಕ್ಕೆ ಭಾಳ ಅನುಕೂಲ ಇದೆ, ಭಾಳ ಆನಂದಮಯವಾಗಿದೆ. ಬನ್ನಿ ಮರ ಅಥವಾ ಶಮಿ ವೃಕ್ಷ ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, 33 ಕೋಟಿ ದೇವಾನು ದೇವತೆಗಳ ಅಡಿಗೆರ ಮರವನ್ನು ಪ್ರದಕ್ಷಿಣೆ ಹಾಕಿದ್ರು, ಮಹಾಪುಣ್ಯ. ಹೆಣ್ಮಕ್ಳಿಗೆ ಇದು ಭಾಳ ಶ್ರೇಷ್ಠ. ಹುಡ್ಕೊಂಡು ಪ್ರದಕ್ಷಿಣೆ ಹಾಕ್ತಿರ್ತಾರೆ, ಭಾಳ ವಿಶೇಷ. ಇಲ್ಲೂ ಸಹ ಅಷ್ಟೇ ಈ ಬನ್ನಿ ಮರಕ್ಕೆ ಭಾಳ ವಿಶೇಷ ಪೂಜೆ ನಡೆಯುತ್ತೆ. ಪ್ರತಿ ಮಂಗಳವಾರ, ಶುಕ್ರವಾರ ಮತ್ತು ಧನುರ್ಮಾಸದಲ್ಲಂತೂ ವಿಶೇಷ ಪೂಜೆ ನಡೆಯುತ್ತೆ. ಭಾಳ ವಿಶೇಷವಾದ ಮರ ಇದು. ಏನ